ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ. ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ಕಾವೇರಿ ಕೊಳ್ಳದ ಜನರಿಗೆ ತುಸು ನೆಮ್ಮದಿ ಸಿಗುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವುದು ನಿಜ. ಆದರೆ ಅಕ್ಟೋಬರ್ 7ರಿಂದ 18ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ನೀರು ಬಿಡುವಂತೆ ಮಗದೊಮ್ಮೆ ಆದೇಶ ಹೊರಡಿಸಿದೆ. ಐ ಹ್ಯಾವ್ ಸಿಂಪ್ಲಿ ನೋ ಐಡಿಯಾ, ನನಗೆ ಯಾತಕ್ಕೆ ಅಂತ ಗೊತ್ತಿಲ್ಲ, ಬಿಕಾಸ್ ಮತ್ತು ಆ್ಯಡ್ ಆನ್ ಯಾಕೆ ಆಯ್ತಿದು ಅಂತ. ಏನೇ ಅಕ್ಟೋಬರ್ 18ರ ಬಳಿಕ ಈ ಬಗ್ಗೆ ಮತ್ತೆ ವಿಚಾರಣೆ ನಡೆಯುತ್ತೆ. ಒಟ್ಟು 12 ದಿನ 24,000 ಕ್ಯೂಸೆಕ್ ನೀರು ಬಿಡಬೇಕು. ಈ ತಾತ್ಕಾಲಿಕ ನೆಮ್ಮದಿಗೆ ಕಾರಣ ಕೇಂದ್ರ ಸರ್ಕಾರದ ಅಫಿಡವಿಟ್ ಮತ್ತು ವಕೀಲ ಫಾಲಿ ನಾರಿಮನ್ ಅವರ ಇವತ್ತಿನ ವಾದ ಅಂದರೆ ತಪ್ಪಿಲ್ಲ ಅನ್ನೋದು ತಜ್ಞರ ವಾದ. ಇನ್ನೊಂದು ನೆಮ್ಮದಿ ವಿಚಾರ ಅಂದರೆ ಭಾರೀ ತಲೆನೋವು ಉಂಟು ಮಾಡಿದ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅಲ್ಲದೆ ನಿನ್ನೆ ರಾತ್ರಿಯಿಂದ ನೀರು ಬಿಟ್ಟ ಸಿಎಂ ಸಿದ್ದರಾಮಯ್ಯ ನ್ಯಾಯಾಂಗನಿಂದಲೇ ತೂಗುಗತ್ತಿಯಿಂದ ಸದ್ಯಕ್ಕೆ ಬಚಾವಾಗಿದ್ದಾರೆ. ಕೇಂದ್ರ ಸರ್ಕಾರ ಸಲ್ಲಿಸಿದ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಅಫಿಡವಿಟ್ನಲ್ಲಿ ಸಲ್ಲಿಸಿದಂತೆ ಕರ್ನಾಟಕದ ಹಾಗೂ ತಮಿಳುನಾಡಿನ ಕಾವೇರಿ ಕೊಳ್ಳದ ವಾಸ್ತವ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರ ನೇತೃತ್ವದ ತಂಡ ಬರುತ್ತೆ. ಈ ತಂಡದಲ್ಲಿ ನಮ್ಮ ಕರ್ನಾಟಕದ ಕೆಆರ್ಎಸ್, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾನಯನ ಪ್ರದೇಶಗಳ ವಾಸ್ತವ ಸ್ಥಿತಿ ಬಗ್ಗೆ ಅಧ್ಯಯನ ಮಾಡಿ ಅಕ್ಟೋಬರ್ 17ಕ್ಕೆ ಸುಪ್ರೀಂ ಕೋರ್ಟ್ಗೆ ವರದಿ ನೀಡುತ್ತೆ. ಇನ್ನು ಸುಪ್ರೀಂ ತೀರ್ಪಿನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಮುಂದೂಡಿದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಮಾರಕವಾಗಿತ್ತು. ಫೈನಲ್ ಇಯರ್ 6ವರೆಗೆ ಒಂದು ದಿವಸ ಅದು ಮ್ಯಾನೇಜ್ಮೆಂಟ್ ಬೋರ್ಡ್ ಒಂದು ದಿವಸ ಮುಂದೂಡಲ್ಪಡ್ತದೆ. 2 ರಾಜ್ಯಗಳಿಗೆ ಭೇಟಿ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಈಗ 7ರಿಂದ 17ರವರೆಗೆ ಒಂದು ದಿವಸ 2 ರಾಜ್ಯಗಳಿಗೆ ಒಂದು ದಿವಸ ತಂಡ ಭೇಟಿ ಕೊಡ್ತಾ ಇದೆ, ಎಕ್ಸ್ಪರ್ಟ್ ತಂಡ. 2000 ಕ್ಯೂಸೆಕ್ಸ್ ನಿಮ್ಗೆ ಗೊತ್ತಿದೆ, ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ನಮ್ಮ ನಾಲೆಗಳಿಗೆ ನೀರು ಕೊಡುವಾಗ ಆಟೋಮೆಟಿಕ್ ಆಗಿ ಅವ್ರಿಗೂ ಕೂಡ ನೀರನ್ನ ಕೊಡ್ತೀವಿ, ರಿಲೀಸ್ ಮಾಡ್ತೀವಿ ಅದನ್ನ. ಹಿರಿಯ ವಕೀಲರಾಗಿರ್ತಕ್ಕಂಥ ನಾರಿಮನ್ ಅವರು ನಾನು ಅಪಿಯರ್ ಆಗೋದಿಲ್ಲ ಅಂತ ಹಠ ಮಾಡಿದ್ರು. ಕೈ ಮೂಲು ಪ್ರಾರ್ಥನೆ ಮಾಡ್ತೇನೆ, ಮನಸ್ಸು ನೊಂದಿದೆ, ನೀವು ಬರಲ್ಲ ಅಂತ ಹೇಳಿ ತುಂಬಾ ನೊಂದು ನನಗೆ ಹೇಳಿದ್ರು. ಯಾರಾದರೂ ಅವ್ರ ಬಗ್ಗೆ ಟೀಕೆ ಮಾಡಿರಲಿ, ನನ್ನ ರಾಜ್ಯದ 2 ಕೋಟಿ ಜನತೆ ಮುಂದೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. 18ನೇ ತಾರೀಕು ಬಿಡಲೇಬೇಕು ಅಂತ ಹೇಳಿರೋದ್ರಿಂದ ನಾನು ಖುದ್ದಾಗಿ ನಾರಿಮನ್ ಅವರು ಸರ್, ನನ್ನ ಮೊದಲನೇ ಪ್ರಶ್ನೆ, ಕೋರ್ಟ್ ಇವತ್ತು ತಾಂತ್ರಿಕ ಉನ್ನತಾಧಿಕಾರಿ ತಂಡವನ್ನು ರಚನೆ ಮಾಡಿ 17ಕ್ಕೆ ನಮ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ ಮೇಲೂ ಕೂಡ ದಿನಕ್ಕೆ 2,000 ಕ್ಯೂಸೆಕ್ ನೀರನ್ನ ಬಿಡಿ 24,000 ಕ್ಯೂಸೆಕ್ ಒಟ್ಟು ಅಂತ ಹೇಳುವಂತ ಆತುರ ಏನಿತ್ತು? ಆತುರದ ಪ್ರಶ್ನೆನೇ ಇಲ್ಲ ನನಗೀಗ. ಆದೇಶದ ಅರ್ಥ ಇಲ್ಲ ಅಂತ ಹೇಳೋದು. ಆತುರ ಪೀತುರ ಎಲ್ಲ ನೆಗೆದು ಬಿದ್ದೋಯ್ತದ. ಆದೇಶ ನನಗೆ ಅರ್ಥವಾಗ್ತಿಲ್ಲ ಅಂತ ಹೇಳ್ತಿದ್ದೀನಿ. MB ಪಾಟೀಲರು 2,000 ಕ್ಯೂಸೆಕ್ ನೀರನ್ನು ಬಿಡುವುದಕ್ಕೆ ಏನು ತೊಂದರೆ ಇಲ್ಲ ಬಿಡಿ, ಅದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕಾಗಿಲ್ಲ ಅಂದರು. ಸರಿ, ಯಾಕಂದರೆ ಅವರಿದ್ದಂತಹ ಒತ್ತಡ ಹೆಂಗಿತ್ತು ಅಂತಂದರೆ, ಅಯ್ಯಪ್ಪ ಈ ಮಟ್ಟಕ್ಕೆ ಬಂದು ನಿಲ್ತಲ್ಲ, ನಮಸ್ಕಾರ ಕಣಯ್ಯ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು. ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋಷ್ಟು. ಹಾಗಾಗಿ ಸ್ವಲ್ಪ ಸದ್ಯಕ್ಕೆ ಬಚಾವಾಗ ನಡೆಯತ್ತ ಕಡೆಗೆ 2,000 ಹೋದ್ರೋಯ್ತು ಅಂತ ಬಂದ್ಬಿಟ್ರು ಆಚೆಗೆ. ಬಟ್ ದಿ ಕ್ವಶನ್ ಈಸ್ ವೈ ದಿ ಟ್ರಬಲ್ ಈಸ್ ಸಿಂಪಲ್. ಕಳೆದ 25 ದಿನದಿಂದ ಈ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಒಂದು ರೀತಿ ಸೊಪ್ಪಿನ ವ್ಯಾಪಾರ ಮಾಡ್ತಾ ಇರೋ ಕಾಣಿಸ್ತದೆ. ಐ ಆಮ್ ಸಾರಿ ಟು ಸೇ ದಿಸ್. ಸೊಪ್ಪಿನ ವ್ಯಾಪಾರ ನಡೆದಂಗೆ ನಡೀತಾ ಇದೆ ಇದು. ಫಸ್ಟ್ ಡೇ 15 ಬಿಡು, ಆಮೇಲೆ 12 ಮಾಡ್ಕೋ, 8 ಮಾಡ್ಕೋ, 6 ಮಾಡ್ಕೋ, 2 ಮಾಡ್ಕೋ, 1 ಮಾಡ್ಕೋ, 1ರಿಂದ 6 ಕೊಡು, 6ರಿಂದ 11 ಕೊಡು, 11ರಿಂದ 14. ವಾಟ್ ಇಸ್ ದಿಸ್? ಗಣಿತದ ಲೆಕ್ಕಾಚಾರ ಅಂತ ಹೇಳಿತ್ತಲ್ಲ ಸರ್. ಅವ್ರು 1000 ಹೇಳಿ, ಕಾಮನ್ ಸೆನ್ಸ್ ಬೇಡವಾ, ಜನ ನೋಡ್ತಾರೆ ಅಂತ. ವಾಟ್ ಇಸ್ ದಿಸ್? ವೇರಾಸ್ ಈ 25 ದಿನಗಳ ಅವಧಿಯಲ್ಲಿ ಮೊದಲನೆಯ ದಿನವೇ ಕಮಾನ್, ನಿಮ್ಮ ಹತ್ರನೂ ಫಿಗರ್ ಇದೆ, ನಿಮ್ಮ ಹತ್ರನೂ ಫಿಗರ್ ಇದೆ. ಐ ನೋ, ವಿ ನೋ, ನಮಗೆ ಗೊತ್ತಿದೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಟೀಮ್ ಅಪಾಯಿಂಟ್ ಮಾಡಿ, ವಿ ವಿಲ್ ಸೆಂಡ್ ದೆಮ್ ದೇರ್. 2 ದಿನದಲ್ಲಿ ನೆಗೆದು ಬಿದ್ದೋಗ್ತಿತ್ತಲ್ಲ ಈ ಪ್ರಕರಣ. 25 ದಿನಗಳ ಕಾಲ 2 ರಾಜ್ಯಗಳನ್ನು ತುದಿಗಾಲಲ್ಲಿ ನಿಲ್ಲಿಸ್ಬಿಡ್ತಲ್ಲ ಒಂದು ನ್ಯಾಯಾಲಯ. ತುದಿಗಾಲಲ್ಲಿ ನಿಲ್ಲಿಸ್ಬಿಡ್ತು. ಅಲ್ಲಿ ಜಯಲಲಿತಾ ಆರೋಗ್ಯ ಸರಿ ಏರ್ಪೇರ್ ಆಯಿತು, ಅವ್ರು ತುದಿಗಾಲಲ್ಲಿ ಈ ಕಾರಣಕ್ಕೆ ನಿಂತಿದ್ರೋ, ಪಾಪ ಆ ಕಾರಣಕ್ಕೆ ನಿಂತಿದ್ರೋ ಬೇರೆ. 2 ರಾಜ್ಯಗಳಲ್ಲಿ ನಡೆದಂತಹ ಪರಿಸ್ಥಿತಿ ಏನು ಇದೆ? ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ದೇ ಫಸ್ಟ್ ಹೇಳೋದು ಯಾವಾಗಲೂ ನಾವು. ಲೆಟ್ ಅಸ್ ಟೇಕ್ 2 ಒಕ್ಕೂಟ ವ್ಯವಸ್ಥೆಯಲ್ಲಿ ತಾನೇ ಇದ್ದೀವಿ. ಆಲ್ ರೈಟ್, ಲೆಟ್ ಅಸ್ ಟೇಕ್ ದಟ್ ಸ್ಟೇಟ್ ಆಲ್ಸೋ. ಎಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು 2 ರಾಜ್ಯಗಳಲ್ಲಿ, ಕಾನೂನು ಸುವ್ಯವಸ್ಥೆ ಸೇರಿದಂತೆ. ಅದು ಸೃಷ್ಟಿಯಾಗಲಿಕ್ಕೆ ಕಾರಣರಾದವರು ಮೇಂಟೈನ್ ದ ಲಾ ಆರ್ಡರ್ ಅಂದರೆ ವಾಟ್ ಸಾರ್ಟ್ ಆಫ್ ಆರ್ಡರ್? ಅದು ನಿಮ್ಮನೆ ಬರಹ. ಹೇಗೆ? ಎಷ್ಟು ಸರಳ ಇದು. ಈ ಕೇಸನ್ನು ಏನಿವತ್ತು ಒಪ್ಕೋತಾ ಇದೆ? ಅರ್ಥಮೆಟಿಕ್ ಮೇಲೆ ಹೋಗ್ತಾ ಇದೆ. ಹೌ ಗೋ ಆನ್ ಅರ್ಥಮೆಟಿಕ್? ಹೂ ಸೇಸ್ ನೋ? ಅರ್ಥಮೆಟಿಕ್ಕು ಸಪೋರ್ಟ್ ಮಾಡಲ್ವೇ? ವಾಸ್ತವದ ಅರ್ಥಮೆಟಿಕ್ ಹಂಗಿಲ್ಲ. ಮ್ಯಾಥ್ಸೇ ತಗೊಳ್ಳೋಣ, ಗಣಿತಾನೇ ತಗೊಳ್ಳೋಣ. 2+2 4. ಸುಪ್ರೀಂ ಕೋರ್ಟ್ ಅಲ್ಲಿ ಕೂತ್ಕೊಂಡು 2+2 ಅಂತ ಬೋರ್ಡಲ್ಲಿ ಬರೆದ್ರು 4ನೇ, ಕರ್ನಾಟಕಕ್ಕೆ ಬಂದು ಬರೆದ್ರು 4ನೇ. ಸಿಂಪಲ್. ಇಲ್ವಾ? ಅನೌನ್ಸ್ ಇಟ್, ಕರ್ನಾಟಕ ಇಸ್ ಲಯರ್ಸ್ ಅಂತ. ನೀವು ಸುಳ್ಳುಗಾರರು, ದಗಾಕೋರರು, ಮೋಸಗಾರರು ಅಂತ ಹೇಳಿ. ಹಂಗಾರೆ ಹೇಳಿ.
ಐ ಡೋಂಟ್ ನೋ, ನನಗೆ ಈ ಜಡ್ಜ್ಮೆಂಟ್ ಅರ್ಥನೇ ಆಗ್ತಾ ಇಲ್ಲ. ಇದು ನನ್ನ ಸಣ್ಣ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಸೊಪ್ಪಿನ ವ್ಯಾಪಾರದ ಥರ ಇದಾಗ್ಬಿಟ್ಟಿದೆ. ಒಳ್ಳೆ ಫೈನಲಿ ಆಯ್ತಪ್ಪ 3 ಕಂತಿಗೆ 10 ರೂಪಾಯಿ ಕೊಡು ಅನ್ನೋಂಗೆ. 1,500 ಸಾವಿರ ಬಿಡ್ತೀನಿ ಅಂತ ಹೇಳಿದ್ರಿ, 2,000 ಬಿಟ್ಬಿಡಿ. ಅಲ್ಲಿ 10,000 ಕೊಡ್ತೀವಿ ಅಂದ್ರೆ ಅವ್ರು 15 ಮಾಡ್ಕೊ ಮಧ್ಯ ಅನ್ನೋದು, ಅದನ್ನ ಇಲ್ಲ 8 ಮಾಡ್ಕೊ ನಾಳೆಯಿಂದ ಅನ್ನೋದು. ಯಾರು ಎಂಥದಿದು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ದೇ ಸೇ, ಐ ಆಮ್ ಸಾರಿ, ವಿತ್ ಹೈಯೆಸ್ಟ್ ರೆಸ್ಪೆಕ್ಟ್ಸ್ ಟು ದಿ ಆನರಬಲ್ ಕೋರ್ಟ್, ಬಿಕಾಸ್ ಈ ದೇಶದಲ್ಲಿ ನನಗೆ ಈಗಲೂ ನಂಬಿಕೆ ಇರೋದು ನ್ಯಾಯಾಲಯ ಒಂದೇ, ಬೇರೆ ದಾರಿ ಇಲ್ಲ ನಮಗೆ. ನಮ್ಮ ವ್ಯವಸ್ಥೆ ಎಷ್ಟು ಕುಲಗೆಟ್ಟು ಹೋಗಿಬಿಟ್ಟಿದೆ ಅಂತಂದರೆ, ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ನಮಗೆ ನ್ಯಾಯಾಂಗದ ಮೇಲೆ ಈಗಲೂ ನಂಬಿಕೆಗಳು ಉಳ್ಕೊಂಡಿರೋದು ಒಂದೇ ಕಾರಣಕ್ಕೆ. ಆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಮಾತು ಹೇಳ್ತೀನಿ, ವಿ ಆರ್ ಟೋಲ್ಡ್ ಅಪೋಲ್ಡ್ ದ ಮೆಜೆಸ್ಟಿ ಆಫ್ ಲಾ. ಕಾನೂನಿನ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುತ್ತೀರಿ ಎಂಬ ನಂಬಿಕೆ ನನಗಿದೆ ಅಂತ ಅಂತೀರಿ. ಯಾವ ಕಾನೂನಿನ ಸಾರ್ವಭೌಮತೆ? ಕಾನೂನನ್ನು ಪಾಲನೆ ಮಾಡಿ ನಿಯಮಗಳನ್ನು ಪಾಲನೆ ಮಾಡೋರಿಗೆ ಗೌರವ ಲಭ್ಯ ಆಗುತ್ತೆ ಹೊರತು ಬೇರೆಯವ್ರಿಗಾಗಲ್ಲ. ವಾಟ್ ಇಸ್ ದ ಮೆಜೆಸ್ಟಿ ಆಫ್ ಲಾ? ಮೆಜೆಸ್ಟಿ ಆಫ್ ಲಾ ಮಸ್ಟ್ ಆಲ್ಸೋ ಬಿಗಿನ್ ಫ್ರಮ್ ದ ಬೆಂಚ್. ಪೀಠಗಳಿಂದಾನೂ ಮೆಜೆಸ್ಟಿ ಆಫ್ ಲಾ ಬರಬೇಕು, ನ್ಯಾಯಮೂರ್ತಿಗಳ ಕಡೆಯಿಂದಾನೂ ಮೆಜೆಸ್ಟಿ ಆಫ್ ಲಾ ಬರಬೇಕು. ಬರೀ ಕಕ್ಷಿದಾರರು ಮತ್ತು ಅರ್ಜಿದಾರರ ಹತ್ರ ಅಷ್ಟೇ ಅಲ್ಲ ಮೆಜೆಸ್ಟಿ ಆಫ್ ಲಾ. ತಮಿಳುನಾಡಿನಲ್ಲಿ ಯಾರಿಗೋ ನಾನು ಅಪಿಯರ್ ಆಗಿದ್ದೀನಿ ಅನ್ನೋ ಮಾಹಿತಿಗೂ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಕೂತ್ಕೊಂಡ್ಬಿಟ್ರೆ ಹೆಂಗೆ ಮಾಡೋಣ? ಕ್ಯಾನ್ ಇಟ್ ಬಿ ಎ ಮೆಜೆಸ್ಟಿ ಆಫ್ ಲಾ? ಒಂದು ವೇಳೆ ನ್ಯಾಯಮೂರ್ತಿಗಳು, ನಾನೊಂದು ಪ್ರಕರಣ ಹೇಳಿದೆ, ಹುಬ್ಬಳ್ಳಿ ಧಾರವಾಡದ ಬೆಂಚಲ್ಲಿ ಕರ್ನಾಟಕದ ಒಬ್ಬರು ನ್ಯಾಯಮೂರ್ತಿಗಳು ಮಾಡಿದ್ದನ್ನೊಂದು ಹೇಳಿದೆ. ಅವರ ಮಗ ಅಪಿಯರ್ ಆಗಿದ್ದಿದ್ದು, ಅವ್ರ ಮುಂದೆ ಬಂದ ಪ್ರಕರಣದಲ್ಲಿ ಅವರ ಮಗ ಅಪಿಯರ್ ಆಗಿರೋದು, ಅವರಲ್ಲ, ಅವ್ರು ಜಡ್ಜವರು. ಅವರು ಎರಡೂ ಪಾರ್ಟಿಗಳನ್ನು, ಅರ್ಜಿದಾರರು ಮತ್ತು ಪ್ರತಿವಾದಿಗಳನ್ನು ಕೇಳ್ತಾರೆ, ನನ್ನ ಮಗ ಅಪಿಯರ್ ಆಗಿದ್ದಾನೆ ಇದು ಒಂದು ಕಡೆ, ಇದರಲ್ಲಿ ನಿಮ್ಮಿಬ್ಬರಿಗೂ ಆಕ್ಷೇಪವಿಲ್ಲದಿದ್ದರೆ ನಾ ಮುಂದುವರಿತೀನಿ. ದಟ್ ಈಸ್ ದ ಮೆಜೆಸ್ಟಿ ಆಫ್ ಲಾ. ತ್ರಿಸದಸ್ಯ ಪೀಠದಲ್ಲಿ ಅವರು ದ ಮೆಜೆಸ್ಟಿ ಆಫ್ ಲಾ. ತ್ರಿಸದಸ್ಯ 4 ಸದಸ್ಯ ಬರೋಣ. ಚಲಮೇಶ್ವರ, ಜಸ್ಟಿಸ್ ಚಲಮೇಶ್ವರ ಮಾಡೋದು ಇದೇ ಪ್ರಕರಣದಲ್ಲಿ ಅದು ಬೇರೆ. ಅವ್ರು ಹಿಂದಕ್ಕೆ ಹೋಗ್ಬಿಟ್ರು. ಇಲ್ಲಿ ಇವ್ರು ಕೇಳಿದ್ರು ಇವರು ಓಪನ್ ಕೋರ್ಟಲ್ಲಿ ಕೇಳಿದ್ರು, ನಿಮ್ಮಿಬ್ಬರಿಗೂ ಆಕ್ಷೇಪಗಳಿದ್ದರೆ ನಾನು ಹಿಂದಕ್ಕೆ ಸರಿತೀನಿ, ನನ್ನ ಮಗ ಅಪಿಯರ್ ಆಗಿರೋದು. ಆಗ ಇಬ್ಬರು ಅರ್ಜಿದಾರರು ಮತ್ತು ಪ್ರತಿವಾದಿಗಳು ಹೇಳಿದ್ರು, ಇಲ್ಲ, ಈ ಪಾಯಿಂಟನ್ನು ತಾವು ಹೇಳ್ತಿರೋದೇ ತೋರಿಸುತ್ತೆ ನೀವೆಷ್ಟು ನಿರ್ಮಲ ಮನಸ್ಸಿನವರು ಅಂತ. ಹಾಗಾಗಿ ನಾವು ನಿಮ್ಮನ್ನೇ ಇಟ್ಕೋತೀವಿ, ನಮಗೆ ಬದಲಾವಣೆಯ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಮುಂದುವರಿಸ್ತೀನಿ ಪ್ರಕರಣ ಅಂತ ಮುಂದುವರಿಸೋದು. ದಟ್ ಈಸ್ ದ ಮೆಜೆಸ್ಟಿ ಆಫ್ ಲಾ. ಕಾನೂನಿನ ಸಾರ್ವಭೌಮತೆ ಅದು ಅಲ್ಲಿಂದಾನೇ ಸ್ಟಾರ್ಟ್ ಆಗಬೇಕು. ನೀರು ಮೇಲಿಂದ ಹರಿಬೇಕೇ ಹೊರತು ನೀರು ಕೆಳಗಿಂದ ಮೇಲಕ್ಕೆ ಹೋಗೋಕ್ಕಾಗಲ್ಲ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಇಟ್. ನನಗೆ ಅರ್ಥವೇ ಆಗಲ್ಲ ಜಡ್ಜ್ಮೆಂಟ್ 2,000 ಕ್ಯೂಸೆಕ್ ಹೇಳ್ತಾ ಇದ್ದೀರಿ. ಯಾವ ಲೆಕ್ಕ? ಆಲ್ ರೈಟ್, ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಿ, ಇವತ್ತು ಬಂದಿರ್ಬೋದು. ನೀವು ಮಾತು ಕೇಳಲ್ಲ, ನೀವುಗಳು ನಮ್ಮ ಮಾತನ್ನು ಕೇಳಲ್ಲ, ಕರೆಕ್ಟ್. ಒಂದು ವೇಳೆ ಕರ್ನಾಟಕ ಸರ್ಕಾರ ಬಿಡ್ತಾನೆ ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಏನು ಮಾಡಬಹುದು ಕಾನೂನಿನಲ್ಲಿ. ಏನು ಮಾಡ್ತಿದ್ರಿ ಅಂತ ಹೆದರ್ಸಕ್ಕಲ್ಲ, ಏನು ಮಾಡ್ಬೋದಾಗಿತ್ತು ಕಾನೂನಲ್ಲಿ? ಈ ಸರ್ಕಾರವನ್ನು ವಜಾ ಮಾಡ್ಬೋದಾಗಿತ್ತು. ಆಲ್ ರೈಟ್, ವಜಾ ಮಾಡ್ತೀರಿ. ಯಾರನ್ನು ಕರ್ಕೊಂಬರ್ತೀರಿ? ರಾಜ್ಯಪಾಲರನ್ನು ಕರ್ಕೊಂಬರ್ತೀರೇನು? ಕರ್ಕೊಂಬನ್ನಿ. ಕೇಂದ್ರೀಯ ಪಡೆ ಕರ್ಕೊಂಬರ್ತೀರೇನು? ಕರ್ಕೊಂಬನ್ನಿ. ಬಾಗಿಲನ್ನು ನೀವೇ ತೆಗಿತೀರೇನು? ಜಲಾಶಯ ಇದ್ದು ತೆಗೀರಿ. ತೆಗೆದ್ರೆ ನೀರು ಹೋಗಬೇಕಲ್ಲ, ನೀರಿದ್ರೂ ತಾನೇ ಹೋಗಕ್ಕೆ. 26-27 TMC ಕುಡಿಯೋಕ್ಕಂತೂ ಬೇಕಲ್ಲ. ಆಮೇಲೆ ಒಂದು 3-4 TMC ಹೋದ್ಮೇಲೆ ನೀವು ಬಾಗಿಲು ತೆಗೆದ್ರೆ ನೀರು ಹೋಗಬೇಕಲ್ಲ. ನೀರಿಲ್ಲದಿದ್ದಾಗ ನೀವು ಸುಪ್ರೀಂ ಕೋರ್ಟ್ ಅಲ್ಲ, ಗಂಗಾವತರಣವನ್ನು ಮಾಡಿದಂತಹ ಭಗೀರಥ ಬಂದರೂ ಆಗಲ್ಲ. ಎಲ್ಲಿಂದ ತರ್ತಾನೆ ಭಗೀರಥ? ಇಲ್ದಿ ಬಾಗಿಲು ತೆಗೆದ್ರೆ ನೀರೆಲ್ಲಿ ಬರಬೇಕು? ದಟ್ಸ್ ಎ ಕಾಮನ್ ಸೆನ್ಸ್ ಅಲ್ಲ. ರಾಜೇಂದ್ರ ಸಿಂಗ್ ರಾಜಸ್ಥಾನದಲ್ಲಿ ಅದ್ಭುತವಾದ ಜಲದ ಕೆಲಸ ಮಾಡಿರೋವಂಥವ್ರು, ನೀರಿನ ಸಂರಕ್ಷಣೆ ಮತ್ತು ಪುನರುತ್ಥಾನಕ್ಕೆ. ಅವರು ಇವತ್ತು KRS ಹತ್ರ ಹೋಗಿದ್ರಂತೆ, ವಾಪಸ್ ಬಂದು ಹೇಳ್ತಾ ಇದ್ದಾರೆ, ನಾನಿಂಥ ಸ್ಟೇಜ್ ನೋಡಿರಲಿಲ್ಲ. ನಾನು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಪ್ರಕೃತಿ ಮುನಿಸಿಕೊಂಡಾಗ ನೀವು ಯಾರೇನೂ ಮಾಡೋಕ್ಕಾಗಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಅತ್ಯಂತ ಕಡಿಮೆ ಆಗಿರುವ ರಾಜ್ಯಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿದೆ ಈ ವರ್ಷ ನಂಬರ್ 1 ಅಲ್ಲಿದೆ. ವಾಡಿಕೆಗಿಂತ 50% ಕಡಿಮೆ ಮಳೆಯಾಗಿದೆ ಅವರದ್ದು. ಎಷ್ಟು ಸರಳವಾಗಿ ಕಾಣಿಸ್ತಾ ಇದೆ. ರಾಜೇಂದ್ರ ಸಿಂಗ್ಗೆ ನಾವು ನಿನ್ನೆ ರಾತ್ರಿ ಒಂದು 25,000 ರೂಪಾಯಿ ಕೊಟ್ಬಿಟ್ಟು ಪ್ಯಾಕೆಟಲ್ಲಿ ಇಟ್ಬಿಟ್ಟು ಕಳಿಸ್ಕೊಟ್ಟಿದ್ವೇನು? ಕಳಿಸ್ಕೊಟ್ರು ಅವ್ರು ಕೇಳೋವಂಥ ವ್ಯಕ್ತಿಗಳೇನು? ಈಸ್ ದಿಸ್ ಅರ್ಥಮೆಟಿಕ್? ಜನರ ಜೊತೆ ಅರ್ಥಮೆಟಿಕ್ ಜೊತೆ ಆಟ ಆಡ್ತೀವೇನು ನಾವು? ಜನರ ಜೊತೆ ಗಣಿತ ಇಟ್ಕೊಂಡು ಆಟ ಆಡೋಕ್ಕಾಗತ್ತೇನು ಜನರ ಜೊತೆ?
ದ್ಯಾಟ್ ಈಸ್ ವಾಟ್ ನನಗೆ ಇವತ್ತು ಅನಿಸಿದ್ದು ಈ ತೀರ್ಪು. ಹೇಳಿ, ಮುಂದಕ್ಕೆ ಹೋಗೋಣ. ಏನೋ ಕೇಳಿದ್ರಿ? ಅದೇ ಸರ್, ಈಗ ನೀವೆಷ್ಟು ಬಿಡ್ತೀರಾ ಅಂತ ಕೇಳಿ ಮೊದಲನೇ ಬಾರಿ ಕೇಳಿರೋದು, ನೀವೆಷ್ಟು ಬಿಡ್ತೀರಾ ಅಂತ. ಇಲ್ಲಿದ್ರೆ 10 ಬಿಡಿ, 15 ಬಿಡಿ, 6 ಬಿಡಿ, 8 ಬಿಡಿ ಅಂತ. ಅಷ್ಟರ ಮಟ್ಟಿಗೆ ಇವತ್ತು ಕೋರ್ಟ್ ನಮಗೆ ಅನ್ಯಾಯವನ್ನು ಕಡಿಮೆ ಮಾಡಿದ್ಯಾ ಅಂತ. ನೋ, ಎ ಕೋರ್ಟ್ ಶಾಲ್ ನಾಟ್ ಟೇಕ್ ಪ್ರೈಡ್ ದಟ್ ಐ ಹ್ಯಾವ್ ಶೋನ್ ಮ್ಯಾಗ್ನಾನಿಮಿಟಿ ಟು ಯು. ನೋ, ನಾಟ್ ಅಗ್ರೀಡ್. ಅದು ಇಟ್ಸ್ ರಾಂಗ್. ಇದು ಥಾಟ್ಸ್ ಪ್ರೋಸೆಸ್ಸು. ನಮ್ಮ ಮಾತನ್ನು ಅವರು ಕೇಳಿದ್ದಾರೆ, ನಾವು ಧನ್ಯರಾಗಿದ್ದೇವೆ. ವೈ ಆ ಭಾವನೆಗಳಿಂದ ಮೇಲೆದ್ದು ನಿಂತು ಮಾಡುವುದಕ್ಕೆ ನಿಮ್ಮನ್ನು 6.5 ಅಡಿ 5.5 ಅಡಿ ಮೇಲೆ ಕೂರಿಸಿ ನಮಸ್ಕಾರ ಮಾಡಿ ಆ ಗೌರವದಿಂದ ನೋಡ್ತಾ ಇರೋದು. ಅದನ್ನು ಮೇಲಕ್ಕೆ ಹೋಗ್ಬೇಕು ನೀವು ಅನ್ನೋದು. ಧನ್ಯತಾ ಭಾವ ಏನು ಬಂತದ್ರಲ್ಲಿ? ದೇ ಆಟ್ ಟು ಹ್ಯಾವ್ ಲಿಸನ್ ಟು ಅಸ್. ಹೇಗಾಗುತ್ತದು ಲೆಕ್ಕಾಚಾರ? ಅಫ್ಕೋರ್ಸ್ ನಾವು ಹಿಂಗೆ ಹೇಳೋದು ಸುಲಭ, ಕೋರ್ಟಲ್ಲಿ ಬೇರೆ ಕಥೆ ಇರ್ಬೋದು. ಅಲ್ಲ, ಆದ್ರೆ ಇಷ್ಟು ದಿನ ಅವ್ರು ಮಾಡಿದ್ದದೇ ಕೇಳಿಸ್ಕೊಂಡಿಲ್ವಾ? ರಾಂಗ್. ಕೇಳಿಸ್ಕೊಳ್ಳೇಬೇಕಿತ್ತು, ಬೇರೆ ದಾರಿ. ಇವತ್ತು ಮತ್ತೆ 10,000 ಕ್ಯೂಸೆಕ್ ಅಂತ ಹೇಳ್ತಿದ್ರಿ ಅನ್ಕೊಳ್ಳಿ. ಆಯ್ತಪ್ಪ ಬಿಟ್ಟುವಪ್ಪ, ಆಯ್ತಪ್ಪ ಬಿಟ್ವಿ. ಕರ್ನಾಟಕ ಒಂದು ಅರ್ಜಿನ ಹಾಕಬೇಕು ಅಂತ ನನಗೆ ಪದೇ ಪದೇ ಅನ್ನಿಸ್ತಾ ಇತ್ತು. ಮನಸ್ಸಿಗೆ ಹೇಳಿರಲಿಲ್ಲ ನಾನು ಯಾವತ್ತೂ, ಸರಿ ಇಲ್ಲ ಅದು ಮಾತಾಡೋದು ಅಂತ. ಎಷ್ಟು ಬಿಡಬೇಕು? 10,000 ಬಿಡಿಸ್ಕೊಳ್ಳಿ. ಎಷ್ಟು ದಿನ? 30 ದಿನ ಬಿಡಿಸ್ಕೊಳ್ಳಿ. ಬಿಡಿಸ್ಬಿಡಿ ಹೇಳ್ತೀನಿ. ಬಿಡಿಸಿ ಕರ್ನಾಟಕದ ಜನರನ್ನ ಕರ್ಕೊಂಡೋಗಿ ಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟಲ್ಲಿ ನಿಲ್ಲಿಸಬೇಕು. ಕುಡಿಯಕ್ಕೆ ನೀರು ಕೊಡ್ರಪ್ಪ. ಈಗ ನೀವೇ ಹೇಳಿದ್ರಲ್ಲ, ನಿಮ್ಮ ಹತ್ರ ಇದ್ದಿದ್ದು ಅರ್ಥಮೆಟಿಕಲ್ ಲೆಕ್ಕ ಹಾಕ್ಬಿಟ್ಟು ತೋರಿಸಿದ್ರಲ್ಲ, ಕುಡಿಯಕ್ಕೆ ನೀರು ಕೊಡಿ ಹಂಗಾರೆ. ಈಗ ಯು ಆರ್ಡರ್ ತಮಿಳ್ನಾಡು ಟು ಪಂಪ್ ದ ವಾಟರ್ ಹಂಗಾರೆ. ಕೇಳಿ, ವಿ ಟೋಲ್ಡ್ ಯು ಸೋ. ಇಲ್ಲ, ಕುಡಿಯಕ್ಕೆ ಆಗ್ತಾ ಇಲ್ಲ ಅನ್ನೋದು. ಮಾತಾಡಕ್ಕೆ ಬಿಡಲ್ಲ ಅಂತ ನಾರಿಮನ್ ಅವ್ರು ಇವತ್ತು ಹೇಳಿಲ್ವಾ ಸರ್? ಇದು ಮೊದಲೇ ಮಾತಾಡಕ್ ಬಿಟ್ಟಿದ್ರೆ ಇಷ್ಟೊಂದು ಅವಾಂತರ ಆಗ್ತಾ ಇರಲಿಲ್ಲ ಅಂತ. ಇದರಿಂದ ನಾವೆಲ್ಲರೂ ಪಾಠ ಕಲಿಯುವಂತಹ ಪ್ರಕರಣ ಇದು. ಕಳೆದ 25 ದಿನ ನಾವು ಹೌದು, ಜನನೂ ಹೌದು, ವಕೀಲರೂ ಹೌದು, ನ್ಯಾಯಪೀಠಗಳು ಹೌದು. ದೇರ್ ಈಸ್ ಎ ಲೆಸನ್ ಟು ಆಲ್ ಆಫ್ ಅಸ್. ನಮಗೆ ತೋಚಿದಂತೆ ಆ ಪಾಠಗಳನ್ನು ನಾವು ಸ್ವೀಕಾರ ಮಾಡ್ಕೋಬೇಕು ಅಷ್ಟೇ. ಮುಂದಕ್ಕೆ ಬನ್ನಿ. ಆಲ್ ರೈಟ್, ಅಲ್ಲಿಂದ ಮುಂದಕ್ಕೆ ಹೋಗೋದೇ ಆದರೆ, ಕಾವೇರಿ ನೀರು ವಿವಾದ ಹಂಚಿಕೆ ಸಂಬಂಧ ಇವತ್ತು ಕೊಟ್ಟಿರೋ ಸುಪ್ರೀಂ ಕೋರ್ಟ್ನ ರಿಲೀಫ್ ಅಂತ ನೀವೇನು ಮಾತಾಡ್ತಾ ಇದ್ದೀರಿ, ದಸರಾ ಗಿಫ್ಟು, ಮೈಸೂರು ಪಾಕು ಅಂತ. ಕಾಂಗ್ರೆಸ್ನವ್ರನ್ನ ಕೇಳಿ 2,000 ಕ್ಯೂಸೆಕ್ಸ್ ಬಿಡ್ರಿ, ನಾನು ವ್ಯಾಖ್ಯಾನ ಮಾಡೋಂಗಿಲ್ಲ ಅಂತ ಅವರು. ಕರೆಕ್ಟ್. ಬಿ ಜೆ ಪಿಯವ್ರನ್ನ ಕೇಳಿ, ನಾವೆಲ್ಲ ಮಾಡಿದ್ವಿ ಅಲ್ಲಿ, ಹಂಗಾಗ ಆಯಿತು, ಅದೂ ಕರೆಕ್ಟ್. ದೇವೇಗೌಡರ ಕಡೆಗೆ ಹೋದರೆ ಇದಕ್ಕಿಂತ ಉತ್ತಮವಾದ ಇನ್ನೊಂದು ಆಗ್ತಿರಲಿಲ್ಲ ಅಂತ, ಅದೂ ಕರೆಕ್ಟ್. ಜನರನ್ನ ಫುಟ್ಪಾತಲ್ಲಿ ಕೇಳಿದ್ರೆ, ಅಯ್ಯೋ ಹಾಳಾಗೋಲಿ ಸುಮ್ಮನೆ ರೀ ಸರ್, ಸಾಕಾಗೋಗಿದೆ ನಮಗೂ ಇದನ್ನು ಕೇಳಿ. ಅದೇನೊಂದು 2,000 ಎಮ್ಮನ ದಾಹ ತೀರಿಸ್ಬಿಡಿ, ತಗಡೆ ಕೊಡ್ಬೇಡಿ ಸರ್ ಜನನೂ ಅದು. ಆದರೆ ನಮಗೆ ಇವತ್ತು ಬಂದಿರೋದಕ್ಕೆ ಓಕೆ ಅಂತಂತ ಇದ್ದೀರಲ್ಲ, ಇದು ಯಾಕೆ ಅನ್ನಿಸ್ತಿದೆ ನಿಮಗೆ ಎಲ್ಲರಿಗೂ ಅನಿಸಿದ್ರೆ ಈ ಕಾರಣಕ್ಕೆ. 2,000 ಕ್ಯೂಸೆಕ್ ಬಿಡು ಎಂದು ಸುಪ್ರೀಂ ಕೋರ್ಟ್ ಹೇಳಿರುವುದು ನಮಗೆ ದೊಡ್ಡ ರಿಲೀಫ್. 10, 12, 16, 15ರಿಂದ ಕಾವೇರಿ ನಿರ್ವಹಣಾ ಮಂಡಳಿಯ ರಚನೆಯನ್ನು ಮುಂದೂಡಿದ್ದೇವೆ ಅಂತಾನೋ ಅಥವಾ ಅದಕ್ಕೆ ತಡೆ ಕೊಟ್ಟಿದ್ದೇವೆ ತಾತ್ಕಾಲಿಕವಾಗಿ ಎಂದಿರೋದು ಮಗದೊಂದು ರಿಲೀಫ್. ಹಾಗಾಗಿ ನಮ್ಮ ಅಭಿಪ್ರಾಯ ಹೀಗೆ, ನ್ಯಾಯಾಂಗ ನಿಂದೆಯಿಂದ ಮುಖ್ಯಮಂತ್ರಿಗಳು ಪಾರಾಗಿದ್ದಿದ್ದು ಅವ್ರಿಗೆ ಬಹುಶಃ ಇವತ್ತು ರಾತ್ರಿ ಬೇಗ ನಿದ್ದೆ ಮಾಡ್ತಾರೋ ಏನೋ ಅಭ್ಯಾಸ ಇದ್ದಾರೆ. ಕೇಂದ್ರದಿಂದ ಅಧ್ಯಯನ ತಂಡ ರಚನೆ ನಾವು ಬಡ್ಕೊಂಡು ಕೇಳಿದ್ದೆ, ಅದು ಅಟ್ ಲಾಸ್ಟ್ ಕೊಟ್ಟಿಯಲ್ಲಪ್ಪ ಪ್ರಸಾದನ ತೀರ್ಥ ರೂಪದಲ್ಲಿ, ಥ್ಯಾಂಕ್ ಯು ಅಂತ. ಅದು ಈ ಕಾರಣಕ್ಕೆ ನಮಗೆ ಇವತ್ತು ಈ ಭಾವನೆ ಬಂದಿದೆ. ಏನಂತ? ಒಂದ್ ಸ್ವಲ್ಪ ಪರವಾಗಿಲ್ಲ, ರಿಲೀಫ್, ತಾತ್ಕಾಲಿಕ ರಿಲೀಫ್. ಆದರೆ ಅದಲ್ಲ. ಈಗ ನಿರಮ್ಮಳವಾಗಿ ನಿದ್ದೆ ಮಾಡಿದ್ರೆ, ನಾನು ಆರಂಭದಲ್ಲಿ ಹೇಳಿದಂತೆ, ನಿದ್ದೆಯಲ್ಲಿ ಮಲಗಿರುವಾಗಲೇ ಸಾವು ಹೇಗೆ ದುತ್ತೆಂದು ಬಂದಿತ್ತು ಅನ್ನೋದು ಗೊತ್ತಾಗಲ್ಲ, ಹಂಗೆ ಸತ್ತೋಗ್ತೀವಿ. ಯಾಕೆ ಅಂತಂದರೆ, ನನ್ನ ದೃಷ್ಟಿಯಲ್ಲಿ ಕರ್ನಾಟಕದ ಮುಂದೆ ಈಗ ಇದೆ ದೊಡ್ಡ ಕಾನೂನಿನ ಯುದ್ಧ. ಬಂದಿರುವ ಆದೇಶ ತಾತ್ಕಾಲಿಕ, ಬಂದಿರುವ ಆದೇಶ ಅಂತಿಮ ಅಲ್ಲ. ಸಿಹಿ ಹಂಚಿ ಹಾರತುರಾಯಿ ಹಾಕುವ ಸಮಯವಲ್ಲ. ನೋಡಿ ಯಾಕೆ ಅಂತ ಹೇಳ್ತೀನಿ, ಆ ಪಾಯಿಂಟ್ಸ್ ನೋಡಿ. ಅಕ್ಟೋಬರ್ 17ಕ್ಕೆ ತಾಂತ್ರಿಕ ಉನ್ನತಾಧಿಕಾರಿ ಸಮಿತಿ ಕಾವೇರಿ ಕೊಳ್ಳದ ಅಧ್ಯಯನಕ್ಕೆ ವರದಿಯನ್ನು ಕೊಡುತ್ತೆ. ಈ ವರದಿ ಹೇಗಿರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಇದರಲ್ಲಿ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರುವ 3 ಅಧಿಕಾರಿಗಳು ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಅವರ ನಾಮನಿರ್ದೇಶನ ಪಡೆದುಕೊಂಡ ವ್ಯಕ್ತಿ, ಮುಖ್ಯ ಎಂಜಿನಿಯರ್, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಥವಾ ನಾಮನಿರ್ದೇಶನಗೊಂಡಿರುವ ವ್ಯಕ್ತಿ ಹಾಗೂ ಮುಖ್ಯ ಇಂಜಿನಿಯರ್, ಹಾಗೂ ಪುದುಚೇರಿ ಮತ್ತು ಕೇರಳದ ರೆಪ್ರೆಸೆಂಟೇಟಿವ್ಗಳು ಈ ತಂಡದಲ್ಲಿ ಇರ್ತಾರೆ. ಈ ತಂಡ 2 ರಾಜ್ಯಗಳಿಗೆ ಭೇಟಿಯನ್ನು ಕೊಡಲೇಬೇಕು. ಬರೀ ನಮ್ಮೂರನ್ನು ನೋಡ್ಕೊಂಡು ಹೋದ್ರೆ ಆಗಲ್ಲ. ನಮ್ಮ ಹತ್ರ ಏನಿಲ್ಲ ಅನ್ನೋದನ್ನ ನೋಡಬೇಕು, ಅವ್ರ ಹತ್ರ ಏನಿದೆ ಅನ್ನೋದನ್ನ ನೋಡಬೇಕು. 2 ಆಗಲೇಬೇಕು. ಅವ್ರ 3 ಡ್ಯಾಮು, ನಮ್ದು ನಮ್ಮದು 4, ನಮ್ದು 4 ನೋಡ್ಕೊಳ್ಳಿ, ಬೇಡ ಅಂದಿಲ್ಲ. ಅವ್ರದ್ದು ನೋಡ್ಬೇಕು ನೀವು. ಪ್ಲಸ್ ಆ ವರದಿ ಏನು ಅನ್ನೋದು ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್, ನೆನಪಿಟ್ಕೋಬೇಕು. ಅವತ್ತಿನ ದಿನಕ್ಕೆ 18ನೇ ತಾರೀಕಿಗೆ 3 ಸದಸ್ಯ ಪೀಠದ ಮುಂದೆ ಕಾವೇರಿ ಮಂಡಳಿಯ
ಮೂಲ ಅರ್ಜಿ ಏನಿದೆ SLP ಸ್ಪೆಷಲ್ ಲೀವ್ ಪಿಟಿಷನ್ ವಿಶೇಷ ಮೇಲ್ಮನವಿ ಏನಿದೆ ನಮ್ಮದು ನ್ಯಾಯಾಧೀಕರಣದ ಮೂಲ ಆದೇಶವನ್ನೇ ಪ್ರಶ್ನೆ ಮಾಡಿರುವಂಥದ್ದು, ಅದು ವಿಚಾರಣೆಗೆ ಬರುತ್ತೆ. ಅಲ್ಲಿ ಏನಾಗ್ಬೋದು ಗೊತ್ತಿಲ್ಲ, ಅವತ್ತು ಒಂದೇ ದಿನ ಏನೂ ಆಗಲ್ಲ. ಆಲ್ ರೈಟ್. ಅದೇ ದಿನ ಅಕ್ಟೋಬರ್ 15ಕ್ಕೆ ಐ ತೀರ್ಪಿನ ಬಗ್ಗೆ SLP ವಿಚಾರಣೆನೂ ಇದೆ. ಅದೇ ಥರ ದ್ವಿಸದಸ್ಯ ಪೀಠವೂ ಅಂದೇ ವಿಚಾರಣೆಗೆ ಕರೆದಿದೆ. ನಮ್ಮನ್ನ ವಾಪಸ್ ಬರ್ರಪ್ಪ ಮಾತಾಡ್ಸೋಣ ಅಂತ. ನನ್ನ ಪ್ರಶ್ನೆ, 18ನೇ ತಾರೀಕು ಎರಡೂ ಪೀಠ ಓಪನ್ ಅಪ್ ಆಗುತ್ತೆ. ನನಗೆ ಗೊತ್ತಿಲ್ಲ, ನಾನು ತಪ್ಪಿರ್ಬೋದೇನೋ, ನನಗೆ ಅಷ್ಟೊಂದು ಅರಿವಿಲ್ಲ, ಜ್ಞಾನ ಇಲ್ಲ ನನಗೆ, ನನಗೆ ಗೊತ್ತಾಗಲ್ಲ. ಅದು ಕ್ರಿಮಿನಲ್ ಸೈಡಲ್ಲಿ ಮಾತ್ರ ಒಬ್ಬ ವ್ಯಕ್ತಿಗೆ ಒಂದು ಕೇಸ್ ಇದ್ದರೆ ಇಬ್ಬಿಬ್ಬರು ಹಿಯರ್ ಮಾಡೋಂಗಿಲ್ಲ. ಒಂದು ಹೈಕೋರ್ಟಲ್ಲಿ ಒಂದು ಹಿಯರಿಂಗು, ಲೋಯರ್ ಕೋರ್ಟಲ್ಲಿ ಒಂದು ಹಿಯರಿಂಗು ಮಾಡೋಕ್ಕೆ ಬರಲ್ಲ, ಯಾರು ಒಬ್ಬರೇ ಮಾಡೋಕ್ಕಾಗೋದು. ತೀರ್ಪು ಬಂದ ಮೇಲೆ ಜಡ್ಜ್ಮೆಂಟಲ್ಲೂ ಅಷ್ಟೇ, ಶಿಕ್ಷೆ ಕೊಡಬೇಕಾದ್ರೆ ಒಂದೇದಕ್ಕೆ ಎರಡೆರಡು ಶಿಕ್ಷೆ ಎಲ್ಲ ಕೊಡೋಂಗಿಲ್ಲ, ಎರಡೆರಡು ಸರಿ ಕೊಡೋಂಗಿಲ್ಲ, ಒಂದೇ ಸರಿ ಕೊಡೋಕ್ಕಾಗುತ್ತೆ. ಒಂದೇ ವಿಷಯ ಚಾಲೆಂಜ್ ಆಗಿರೋದು ಎರಡೂ ಪೀಠದ ಮುಂದೆ ಒಂದೇ ದಿನ ವಿಚಾರಣೆಗೆ ಬಂದರೆ ಹೆಂಗೆ ನಡೆಯುತ್ತೆ ಹಿಯರಿಂಗು ಅಂತ ನನಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ನಾಳೆ ಅಪ್ಪಿತಪ್ಪಿ ತ್ರಿಸದಸ್ಯ ಪೀಠ ಹಾಗೂ ದ್ವಿಸದಸ್ಯ ಪೀಠದ ತೀರ್ಪುಗಳು ವ್ಯತಿರಿಕ್ತವಾಗಿ ಬಿಟ್ಟರೆ ಗತಿ ಏನು? ದ್ಯಾಟ್ ಶುಡ್ ಬಿ ಡಿಸೈಡೆಡ್. ಕೇಳಬೇಕು ಯಾರು ಒಬ್ಬರು, ಹೇಗೆ ಹಿಯರ್ ಮಾಡ್ತೀರಿ, ಹೌ ಡು ಯು ಹಿಯರ್ ದಿಸ್, ಲಿವ್ ಇಟ್ ಟು ದ ನೆಕ್ಸ್ಟ್ ಬೆಂಚ್ ಅನ್ನೋದನ್ನು ಕೇಳಬೇಕು ಅಂತ ಅನ್ಸತ್ತಪ್ಪ, ನಂಗೆ ಗೊತ್ತಿಲ್ಲ, ಹೇಳಿ. ಅಲ್ಲ ಸರ್, ಈಗ ತ್ರಿಸದಸ್ಯ ಪೀಠದಲ್ಲಿ ಒಬ್ರು ಹಿಂದೆ ಸರಿದಿರೋದ್ರಿಂದ ನ್ಯಾಯಮೂರ್ತಿಗಳನ್ನ ಇನ್ನೂ ನೇಮಕ ಮಾಡಿಲ್ಲ. ಅದಕ್ಕೆ ಅದಾಗತ್ತೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಇದೇನು ಫಸ್ಟ್ ಟೈಮ್ ಅಲ್ಲ. ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸು, ಸಾಂವಿಧಾನಿಕ ವಿಷಯಗಳನ್ನು ಚರ್ಚೆಗೆ ತೆಗೆದುಕೊಂಡು ಇತ್ಯರ್ಥಪಡಿಸಬೇಕಾದ ಸಂದರ್ಭದಲ್ಲಿ ಹಲವಾರು ರಾಮಚಂದ್ರಾಪುರ ಮಠದ ಕೇಸಿನಲ್ಲಿ ನಮ್ಮ ರಾಜ್ಯದಲ್ಲೇ ನೀವು ನೋಡ್ಲಿಲ್ವೇ, ಎಷ್ಟು ನ್ಯಾಯಮೂರ್ತಿಗಳು ಹಿಂದೂ ಕೊಟ್ಟೋದ್ರು. ಹಾಗನ್ಬಿಟ್ಟು ನೆಕ್ಸ್ಟ್ ನ್ಯಾಯಮೂರ್ತಿ ಹಾಕ್ಲಿಲ್ವಾ? ಹಾಕಿದ್ರು. ತೀರ್ಪು ಯಾರ ಪರ ಬಂತು ಯಾರು ಬಂತದ್ದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ, ಅದು ಪ್ರಶ್ನೆ ಬೇರೆ. ಬಟ್ ಆಗ್ಲಿಲ್ವಾ ರಾಮಚಂದ್ರಾಪುರ ಮಠದ ಕೇಸಲ್ಲಿ? ಎಷ್ಟು ನ್ಯಾಯಮೂರ್ತಿಗಳು ಹಿಂದಕ್ಕೆ ಹೋಗ್ಬಿಟ್ರು ಟಪ 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 ಅಂತ ಒಬ್ಬೊಬ್ಬರಾಗಿ. ಹಾಗೇನು ಬೇರೆ ನ್ಯಾಯರು ಹಾಕ್ಲಿಲ್ವಾ ಜಡ್ಜನ್ನ? ಹಂಗೆ ಇದಕ್ಕೂ ಹಾಕ್ತಾರೆ. ಚೀಫ್ ಜಸ್ಟಿಸ್ ಪವರ್, ಅದು ಅಧಿಕಾರ, ಇನ್ನೊಬ್ರನ್ನ ತರ್ತಾರೆ ಅಲ್ಲಿಗೆ. ದಟ್ಸ್ ಆಲ್. ತ್ರಿಸದಸ್ಯ ಪೀಠ ಪೀಠವೇ, ವ್ಯಕ್ತಿಗಳಲ್ಲ. ಅದು ಇಂಪಾರ್ಟೆಂಟ್. ಇಟ್ಸ್ ಎನ್ ಇನ್ಸ್ಟಿಟ್ಯೂಷನ್ ಬೈ ಇಟ್ ಸೆಲ್ಫ್. ಎಸ್ ಸರ್, ಈಗ ಬೋರ್ಡ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಫಿಡವಿಟ್ ಹಾಕಿದ್ದಕ್ಕೆ ತಾತ್ಕಾಲಿಕ ಒಂದು ತಡೆಯನ್ನ ಕೊಟ್ಟಿದೆ. ಆದ್ರೆ ನೆಕ್ಸ್ಟ್ ಇದನ್ನ ಕೈಗೆತ್ಕೊಳ್ಳುತ್ತೋ ಕೈಗೆತ್ಕೊಳ್ಳಲ್ವೋ ಬೋರ್ಡ್ ವಿಚಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಾನು ಇದನ್ನೇ ಕೇಳ್ತಿರೋದು, ಎತ್ಕೊಳ್ಳೇ ಆಗಲ್ಲ ಅಂತ. ಯಾಕಂದ್ರೆ ಅದು ಎರಡೂ ಒಂದೇ ದಿನ ಬರ್ತಿದೆ ಬೇರೆ. ಹೆಂಗೆ ಎತ್ಕೋತೀರಿ? ಹೌ ಡು ಯು ಓವರ್ ರೂಲ್ ದಿ 3 ಜಡ್ಜ್ ಬೆಂಚ್ ಅಂತ ನಾನು ಕೇಳೋದು. ಹಂಗಾಗಿ ಎತ್ಕೊಳ್ಳೋಕ್ಕೆ ಆಗಲ್ಲ ಅಂತ ನಾನು ಹೇಳೋದು. ಅಥವಾ ತ್ರಿಸದಸ್ಯ ಪೀಠ ಅಪ್ಪಿ ತಪ್ಪಿ ದ್ವಿಸದಸ್ಯ ಪೀಠ ಹಿಯರ್ ಮಾಡಬೇಡಿ, ನಾವು ಇದನ್ನು ಹಿಯರ್ ಮಾಡ್ತೀವಿ ಅಂತಂದರೆ ನಿಮಗೇನು ಅನ್ನಿಸ್ಬೇಕು ಇಬ್ಬರಿಗೂ? ವೈ ದಿಸ್ ಎಂಬರಾಸ್ಮೆಂಟ್ಸ್? ಈ ಪಾಯಿಂಟ್ ಆಫ್ ಲಾ ಯಾರೊಬ್ಬರು ಇತ್ಯರ್ಥ ಮಾಡಿಸಿದರೆ ಕೇಂದ್ರದ ಸಹಕಾರದೊಂದಿಗೆ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ 18ಕ್ಕೆ ಸಂಕಷ್ಟ ವರ್ಷದಲ್ಲಿ ಎಷ್ಟು ನೀರನ್ನ ಹಂಚ್ಕೋಬೇಕು ಅನ್ನೋದಕ್ಕೆ ಮಾತ್ರ ನಡೆಯುತ್ತಾ ವಿಚಾರಣೆ ಸರ್? ಎಲ್ಲಿ? 18ಕ್ಕೆ ದ್ವಿಸದಸ್ಯ ಪೀಠದಲ್ಲಿ. ಅಲ್ಲಿ ವರದಿ ಏನ್ ಕೊಡ್ತಾರೆ, ಆ ವರದಿ ಆಧಾರದ ಮೇಲೆ ಅಲ್ಲೇ ಎಲ್ಲ ತೀರ್ಮಾನ. ಈ ವರ್ಷಕ್ಕೆ ಮಾತ್ರ ಅದು ಸೀಮಿತ. 100%. ಯಾವ ಅನುಮಾನನೂ ಇಲ್ಲ. ಅದೇ ಪರ್ಮನೆಂಟ್ ಆಗಕ್ಕಾಗಲ್ಲ. ಹಾಗಾಗಿ ಈ ವರ್ಷದ ಸಂಕಷ್ಟ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ಳೋದು. ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ವಾಪಸ್ ಬರ್ತೀನಿ. ವಾಪಸ್ ಬಂದ ಮೇಲೆ ಇವತ್ತು ವಾದ ಮಾಡಿದ್ರಲ್ಲಿ ನಾರಿಮನ್ ಅವರು ಅಬ್ಬರಿಸಿ ಬಬ್ಬಿರಿಸಿದ್ದಾರೆ. ಅದರಂಥ ವಾದ ಇನ್ನೊಂದು ಇಲ್ಲ ಅನ್ನೋಂತಹ ಶಹಬಾಸ್ ಗಿರಿಗಳು ಬಂದಿವೆ. ಥ್ಯಾಂಕ್ ಯು, ಗುಡ್ ಅಂತ ಅನ್ನೋಣ. ಆದರೆ ಅದರಿಂದ ಪ್ರಯೋಜನ ಆಗ್ಬೋದಾ ಆಗಲ್ವಾ? ಮತ್ತು ಏನು ಮಾತಾಡಿದ್ರು ಆ ರೀತಿಯ? ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು? ಸುಪ್ರೀಂ ಕೋರ್ಟ್ನ ಇತ್ತೀಚಿನ ವರದಿಗಾರಿಕೆ ಮತ್ತು ಮಾಹಿತಿ ಕೊಡುವ ವಿಚಾರ ಹೇಗಿದೆ ಅಂತಂದರೆ ನನಗೆ ಯಾಕೋ ಅದು ಸರಿ ಅನಿಸುತ್ತೋ ಇಲ್ವೋ, ಮತ್ತೆ ಯಾಕೋ ಇವತ್ತು ಅದೇ ಪದೇ ಪದೇ ಬಾಯಿಗೆ ಬರ್ತಾ ಇದೆ. ಕ್ರಿಕೆಟ್ ಕ್ಯಾಮೆಂಟ್ರಿ ಕೊಟ್ಟಂಗಿರುತ್ತೆ, ಈಗ ಹಂಗೆ ಆಗ್ತಾ ಇದೆ ಯಾಕೋ ಬರ್ತಾ ಏನೆಯೋ ಹಿಂದಕ್ಕೂ ಈಗಕ್ಕೂ ವ್ಯತ್ಯಾಸ ಆಗಿದೆ. ಏನಾಯಿತು ಅಂತಂದರೆ AG ಅಥವಾ ಉಳಿದವರೆಲ್ಲರ ನಡುವೆ ವಾದ ಪ್ರತಿವಾದಗಳು ಹೀಗಿತ್ತು. AG ಮುಕುಲ್ ರೋಹತ್ತಗಿ ಅಕ್ಟೋಬರ್ 18ರಂದು ವಿಚಾರಣೆ ಇದೆ, ನಂತರ ಮಂಡಳಿ ರಚನೆ ಬಗ್ಗೆ ತೀರ್ಮಾನ ಮಾಡೋಣ ಅನ್ನೋ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. AG ಹೇಳಿದ್ರು, ಇದು ನಮ್ಮ ಶಿಫಾರಸ್ಸು, ಆದರೆ ನಿರ್ವಹಣಾ ಮಂಡಳಿ ರಚನೆ ವಿಚಾರ ಕೇಂದ್ರ ಸರ್ಕಾರಕ್ಕೆ ಬಿಟ್ಟದ್ದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣದ ಆದೇಶವನ್ನು ನೀವು ಹಾಗಾದರೆ ಪ್ರಶ್ನಿಸಬಹುದಾ ಅನ್ನೋದು ನ್ಯಾಯಮೂರ್ತಿಗಳ ಪ್ರಶ್ನೆ ಆಯಿತು. ಈ ನ್ಯಾಯಮೂರ್ತಿಗಳ ಈ ಪ್ರಶ್ನೆಗೆ ನೀವು ನ್ಯಾಯಾಧೀಕರಣದ ಆದೇಶ ಪ್ರಶ್ನಿಸಿದ್ದನ್ನು ತ್ರಿಸದಸ್ಯ ಪೀಠ ಒಪ್ಪಿಕೊಂಡಿದೆಯಲ್ಲ ಅನ್ನೋದು ಅವರ ಮಗದೊಂದು ವಾದ. AGಯಿಂದ ನಾರಿಮನ್ ಈ ಹಂತದಲ್ಲಿ ಎದ್ದು ನಿಂತರು ಕರ್ನಾಟಕದ ಪರ. ನಮ್ಮ ವ್ಯವಸ್ಥೆಯಲ್ಲಿ ಯಾವ ತೀರ್ಪು ಅಂತಿಮವಲ್ಲ, ಎಲ್ಲ ತೀರ್ಪುಗಳನ್ನು ಪ್ರಶ್ನಿಸಬಹುದು. ಇದಕ್ಕೆ ಒಂದು ಹಳೆ ಮಾತಿದೆ, ಸುಪ್ರೀಂ ಕೋರ್ಟ್ ಈಸ್ ನಾಟ್ ಸುಪ್ರೀಂ ಬಿಕಾಸ್ ದೇರ್ ಇಸ್ ನೋ ಅದರ್ ಕೋರ್ಟ್ ಟು ಗೋ ಬಿಯಾಂಡ್, ಇಟ್ ಬಿಕಮ್ ಸುಪ್ರೀಂ ಅಂತ ಒಂದು ಹೇಳ್ತಾರೆ.
ಸುಪ್ರೀಂ ಆದೇಶ ಉಲ್ಲಂಘಿಸಿದಂತೆ ನಾನು ಕರ್ನಾಟಕಕ್ಕೆ ತಿಳಿಸಿದ್ದೆ. ನಾನು ಈ ನ್ಯಾಯಾಲಯದ ಒಬ್ಬ ಅಧಿಕಾರಿ, ನಾನು ಯಾಕೆ ಹೇಳ್ತೀನಿ ನಿಮ್ಮ ವಾದ, ನಿಮ್ಮ ಆರ್ಡರ್ಸನ್ನು ತಿರಸ್ಕಾರ ಮಾಡಿ ಅಂತ ಅನ್ನೋದು ನಾರಿಮನ್ ಅವರ ವಾದ ಆಗಿತ್ತು. ಆಲ್ ರೈಟ್, ಆ ಹಂತದಲ್ಲಿ ಸುಪ್ರೀಂ ಆದೇಶ ತಿಳಿಸಿದ್ದೆ, ಆದೇಶ ಪಾಲಿಸಿ ನಾನು ಮಾಡೋಕ್ಕಾಗಲ್ಲ ಅಂತಿದ್ದೆ. ನನ್ನ ಮುಜುಗರಕ್ಕೆ ಈಡು ಮಾಡಬೇಡಿ, ದಯಮಾಡಿ ಇವತ್ತುವೇ ನಾವು ಪಾಲಿಸಲು ಆಗದ ಆದೇಶವನ್ನು ಕೊಟ್ಟು ನನ್ನನ್ನು ತಳ್ಳಬೇಡಿ ಆ ಸಮಸ್ಯೆಗೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವಾಸ್ತವ ಸ್ಥಿತಿಯನ್ನು ಅನ್ನುವ ವಾದವನ್ನು ನಾರಿಮನ್ ಬಂದಿಟ್ಟರು. ಸುಪ್ರೀಂ ಕೋರ್ಟ್ ಆಗಂತೂ ನಾವು ನಿಮ್ಮನ್ನು ಕೂಡ ಗೌರವಿಸ್ತೀವಿ, ನಮಗೇನು ನಿಮ್ಮ ಬಗ್ಗೆ ಕೋಪ ಇದೆ ಅಂತಲ್ಲ, ಆದರೆ ಅಕ್ಟೋಬರ್ 6ರವರೆಗೆ ನೀರು ಬಿಡ್ತೀರಾ, ಆಮೇಲೆ 18ರವರೆಗೆ ಏನು ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ನಾರಿಮನ್, ನಿಮ್ಮ ಎಲ್ಲ ಆದೇಶಗಳನ್ನು ನಾವು ಪಾಲನೆ ಮಾಡಿದ್ದೀವಿ, ನಾವು ಎಲ್ಲ ಆದೇಶನೂ ಪಾಲನೆ ಮಾಡಿದ್ವಿ, ಯಾವ್ದು ಮಾಡಿಲ್ಲ, ಮಧ್ಯದಲ್ಲಿ ಆಗಲಿಲ್ಲ ಅಂತ ಒಂದು ಸರಿ ಮಾಡಿಲ್ಲ ಅಷ್ಟೇ, ಅದು ಇರಲಿಲ್ಲ. ಮತ್ತೆ ನೀರು ಬಿಡೋದಕ್ಕೆ ಆದೇಶ ಮಾಡೋಕ್ಕೆ ಹೋಗಬೇಡಿ, ಈ ಮೂಲಕ ಮತ್ತೆ ಸಿಕ್ಕಾಕಿಸ್ತೀರಿ ನಮ್ಮನ್ನು ಅಂತ ಒಂದು ಮನವಿಯನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ ಈ ಹಂತದಲ್ಲಿ ಕೇಳ್ತು, ಹಾಗಿದ್ರೆ ನೀರು ಬಿಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಯಾರಿಂದ ನೀವು ಆದೇಶವನ್ನು ಪಡೆದುಕೊಳ್ಳಬೇಕು, ನಿಮ್ಮ ಕಡೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ ಅನ್ನುವುದಾದರೆ ಅಂತ ಮೋಹನ್ ಕಾತರಕಿ ಮತ್ತು ರಘುಪತಿ ವಕೀಲರು ಆ ಸಂದರ್ಭದಲ್ಲಿ ಕರ್ನಾಟಕದ ಪರವಾಗಿ ಹೇಳಿದ್ರು, ಆಲ್ ರೈಟ್, ನಮ್ಗೆ 1 ಗಂಟೆ ಕಾಲ ಟೈಮ್ ಕೊಡಿ, ನಾವು ನಮ್ಮ ರಾಜ್ಯ ಸರ್ಕಾರವನ್ನು ಮಾತಾಡ್ಸ್ಕೊಂಡು ಬರ್ತೀವಿ ಅಂತ. ಹೋಗಿ ಮಾತಾಡಿಸ್ಕೊಂಡು ಬಂದರು. 1 ಗಂಟೆ ಇಡೀ ಕಲಾಪವನ್ನು ಮುಂದಕ್ಕೆ ಹಾಕಲಾಯಿತು. 1 ಗಂಟೆ ನಂತರ ವಾಪಸ್ ಬಂದರು ಎಲ್ಲರೂ, ಮಧ್ಯಾಹ್ನ 3:15. ಆಗ ನಾರಿಮನ್ ಮತ್ತೆ ಹೇಳಿದ್ರು, ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡೋಕ್ಕಾಗಲ್ಲ, 1,500 ಕ್ಯೂಸೆಕ್ನಂತೆ ಒಂದು 10-12 ದಿನ ಕೊಡಬಹುದೇನೋ ಅಂತಂದರು. ಹೌದು, ನಮಗೂ ಇದು ಅರಿವಿತ್ತು, ಬಿಕಾಸ್ ಒಂದಷ್ಟು ನೀರು ಹೊಸದಾಗೇನೋ ಬಂದಿದೆ ಅನ್ನೋ ವಾದ ನಾವೇ ಮಾಡಿದ್ವಿ ನೆನ್ನೆ. ನಿಮ್ಮ ಆದೇಶದಂತೆ ಇಂದು ಮತ್ತು ನಾಳೆ 24,000 ಕ್ಯೂಸೆಕ್ ನೀರು ಬಿಡ್ತೀವಿ, ಅಕ್ಟೋಬರ್ 7ರಿಂದ 18ರ ತನಕ 18,000 ಕ್ಯೂಸೆಕ್ ನೀರು ಬಿಡ್ತೀವಿ ಅಂತಂದ್ರು. ಸುಪ್ರೀಂ ಕೋರ್ಟ್ ಆಗೋದನ್ನು ಮತ್ತೆ 1.5ನ 2 ಮಾಡ್ಕೊಳ್ಳಿ ಅಂತಂದ್ಬಿಟ್ಟು 2ಕ್ಕೆ ಎಪ್ಸಿದ್ರು ಮೇಲಕ್ಕೆ. ಅಲ್ಲಿಗೆ 18ಕ್ಕೆ ವಿಚಾರಣೆಯನ್ನು ನಾವು ಮುಂದೂಡಿದ್ದೀವಿ. ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ಹೊರಟರು ಸುಪ್ರೀಂ ಕೋರ್ಟ್ ಜಡ್ಜ್ಗಳು. ನಿರ್ವಹಣಾ ಮಂಡಳಿ ಕುರಿತಂತೆ ಕೂಡ AG ಒಂದು ಮಾತನ್ನು ಆಡಿದ್ರು. ಮಂಡಳಿ ರಚನೆ ವಿಚಾರದಲ್ಲಿ ನಮ್ಮಿಂದ ತಪ್ಪಾಗಿದೆ, ಆದೇಶವನ್ನು ಮುಂದೂಡಿ. ಅದಕ್ಕೆ ತಮಿಳುನಾಡಿನ ವಕೀಲರಾಗಿರುವಂಥ ಶೇಖರ್ ನಾಬ್ಡೆ ಹೇಳಿದ್ರು, ಮಂಡಳಿ ರಚನೆ ಮುಂದೂಡೋದಕ್ಕೆ ನಮ್ಮ ಸಹಮತವಿಲ್ಲ, ಮಂಡಳಿ ರಚನೆ ಮುಂದೂಡೋದಕ್ಕೆ ನಮ್ಮ ಸಹಮತವಿದೆ ಅಂತ ಕರ್ನಾಟಕ ಹೇಳಿದ್ರು. ಅಲ್ಲಿಗೆ ಆ ವಿಚಾರ ನಿಲ್ತು, ತಡೆಯಾಜ್ಞೆ ಬಂತು, 18ಕ್ಕೆ ಎಲ್ಲವೂ ಮುಂದಕ್ಕೆ ಹೋಯಿತು. ಸರ್, ಇಷ್ಟು ದಿನ ಎಷ್ಟೊಂದು ವಿಚಾರಣೆಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಮಾತನಾಡೋದಕ್ಕೆ ಅಥವಾ ಸುಪ್ರೀಂ ಕೋರ್ಟ್ ನಮ್ಮ ಮನವಿಯನ್ನು ಕೇಳಿಸ್ಕೊಳ್ಳೋದಕ್ಕೆ ಆಲಿಸೋದಕ್ಕೂ ಕೂಡ ವ್ಯವಧಾನ ತೋರಿಸಲಿಲ್ಲ. ಕೇಂದ್ರ ಸರ್ಕಾರ ಅಫಿಡವಿಟ್ ಹಾಕಿದ ಮೇಲೆ ಯಾಕೆ ಕೇಳಿಸ್ಕೊಳ್ಳುವಂತಹ ಒಂದು ತಾವು ಹೇಳ್ತೀರಿ ಅದು ಅವರು ಕರುಣಿಸಿದ್ದು ಅಂತ ಹೇಳ್ಬೇಡಿ ಅಂತ. ಬಟ್ ಇಲ್ಲಿವರೆಗೆ ನಡ್ಕೊಂಡಿರೋದು ನೋಡಿದ್ರೆ ಅನಿವಾರ್ಯವಾಗಿ ಆ ಪದವನ್ನು ಬಳಸಬೇಕಾದಂತ ಸಿಚುವೇಶನ್ ನಾವು ಬಂದ್ಬಿಟ್ಟಿದ್ದೀವಿ. ಆಯ್ತು, ನಮಗೆ ತೋಚ್ದಾಗ ನಾವು ಅನ್ಕೊಳ್ಳೋಣ, ದಟ್ಸ್ ಓಕೆ. ಇವತ್ತು ನಮ್ಗೆ ಆಗ್ತಾ ಇರೋದು 2,000 ಕ್ಯೂಸೆಕ್ 24,000 ಅಲ್ಲ. ಆರ್ಡರ್ನಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ 4ನೇ ತಾರೀಕು ಅಂದ್ರೆ ಇಂದು, 3ನೇ ತಾರೀಕು ನಿನ್ನೆ ರಾತ್ರಿ 9 ಗಂಟೆ ನಾವು ಪಬ್ಲಿಕ್ ಬಿಗ್ ಬುಲೆಟಿನ್ ಅಲ್ಲಿ ಇದ್ದಾಗ ನೀರು ಬಿಟ್ರು ಅಂತಂದ್ವಿ. ನಮ್ಮ ರಾಜ್ಯ ಹೇಳಿರೋದನ್ನ ನ್ಯಾಯಾಲಯ ಕೋರ್ಟ್ ಮಾಡಿದೆ ತನ್ನ ವರದಿನಲ್ಲಿ, ತನ್ನ ಆದೇಶದಲ್ಲಿ. 3ನೇ ತಾರೀಕು ರಾತ್ರಿ 9 ಗಂಟೆಯಿಂದ 12,000 ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದೇವೆ. 4ನೇ ತಾರೀಕು ಅಂದರೆ ಇಂದು ಮತ್ತೆ 12,000 ಬಿಡುತ್ತೇವೆ. ನಾಳೆ 5ನೇ ತಾರೀಕು ಇನ್ನೂ 12,000 ಬಿಡ್ತೀವಿ, ಅಲ್ಲಿಗೆ 36,000 ಆಯಿತು. ಪ್ಲಸ್ ಮುಂದಿನ ದಿನಾಂಕ 7ನೇ ತಾರೀಕಿನಿಂದ 2,000ದಂತೆ ನೀವು 18ನೇ ತಾರೀಕುವರೆಗೂ ಬಿಡಬೇಕು. 24,000 ಕ್ಯೂಸೆಕ್. 36, 24, 60 ಆಯ್ತು. 60 ಅಂದ್ರೆ ಹೆಚ್ಚು ಕಡಿಮೆ 4 TMC, 4.25 TMC ಈಚೆ ಆಚೆ, ಸ್ವಲ್ಪ ಗಿವ್ ಆ್ಯಂಡ್ ಟೇಕ್ ಅಂತಾರೆ ಆ ಥರ. 5 ಹಿಂಗೆ ಹಾಕೊಳ್ಳಿ, 5 ಹಂಗೆ ಹಾಕೊಳ್ಳಿ ಅಂತ ಅಷ್ಟೆ. ಎಷ್ಟು ನೀರು ಬಿಡಬೇಕು ಅನ್ನೋದು ಒರಿಜಿನಲಿ ಸುಪ್ರೀಂ ಕೋರ್ಟ್ ಆಲೋಚನೆ ಇತ್ತು, ಅಷ್ಟಕ್ಕೆ ವಾಪಸ್ ಬಂತು. ನಿಮ್ಮನ್ನ ಕಾಪಾಡಿರುವುದು ನಿಮ್ಮ ನಿಲುವಲ್ಲ, ನಿಲುವು ಇರ್ಬೋದು ಸ್ವಲ್ಪ ಮಟ್ಟಿಗೆ. ಈಗ ನಿಮ್ಮನ್ನು ಕಾಪಾಡಿದ್ದು ನಿಮ್ಮಲ್ಲಿ ಅಡಿಷನಲ್ ಮಳೆ ಬಂದಿದೆ ಅಂತ ಏನು ಹೇಳ್ತಾ ಇದ್ದೀರಿ ಅದು. ಹಾಗಾಗಿ ಇದಾದ ಮೇಲಂತೂ ನಿಮ್ಮ ಹತ್ರ ಉಳ್ಕೊಳ್ಳೋದು, ನೀವೇ ಕೊಡುವ ಲೆಕ್ಕಾಚಾರಗಳಲ್ಲಿ ನಿಮ್ಮ ಹತ್ರ ಉಳಿದುಕೊಳ್ಳುವುದು 4.5 ಹೋದ್ರೆ ಅರೌಂಡ್ 30 TMC ಉಳಿಬೋದು ನಿಮ್ಮ ಹತ್ರ. ರೈತರಿಗೆ ನಾಳೆಗೆ ಒಂದಿಷ್ಟು 30ರಲ್ಲಿ 24-25 TMC ಮಿನಿಮಮ್ ನಿಮಗೆ ಬೆಂಗಳೂರಿಗೆ ಬೇಕು ಅಥವಾ ಇತರೆ ನಗರ ಪಟ್ಟಣಗಳಿಗೆ ಬೇಕು. ಉಳ್ಕೊಳ್ಳೋದು ಇನ್ನು 4-5 TMC. ಅದಕ್ಕೂ ನೀವು ನೀರು ಕೊಡೋದಾದರೆ 2,800 ಕ್ಯೂಸೆಕ್ ಏನೋ ಬಿಡ್ತೀವಿ ಅಂತ ಇದ್ದೀರಿ. ಅವ್ರಿಗೆ ಕಣ್ಣು ಒರೆಸೋಕ್ಕೆ ರೈತರಿಗೆ ಜಗಳ ಮಾಡೋದು ಬೇಡ ಅಂತ. ಆದರೆ ನಿಮ್ಮ ಹತ್ರ ನೀರಿರಲ್ಲ ಅಂದರೆ ದಿಸ್ ಶುಡ್ ಬಿ ಯುವರ್ ಲಾಸ್ಟ್ ರಿಲೀಸ್ ಅಕ್ಸೆಪ್ಟೆನ್ಸ್. ಇದು ಸ್ಟೇಟ್ದು
ಇನ್ನು ಅಕ್ಸೆಪ್ಟೆನ್ಸ್ ಇಲ್ಲ ಅನ್ಲೆಸ್ ಮಳೆ ಬಂದರೆ ಇದೇ ಲಾಸ್ಟ್. ಮತ್ತೆ ಬಂದು ಕರ್ನಾಟಕ ಹೇಳಬಾರ್ದು ಇದನ್ನ. ಏನು ಅವ್ರು ಹೇಳ್ತಾ ಇದ್ದಾರೆ ಇನ್ನೇನು ಮಾಡಕ ಒಂದು 4 ಕೊಟ್ಬಿಡೋಣ ಈಗ. ತಜ್ಞರ ತಂಡ ಬಂದು ನೋಡೋಣ ಏನೇನಾಗುತ್ತೆ ನೋಡೋಣ. ಅಲ್ಲ ಸರ್, ಈಗ ನೀವ್ ಹೇಳ್ತಿದ್ರಿ ಬೆಂಗಳೂರಿಗೆ ಕುಡಿಯೋಕ್ ನೀರಿಗೆ ಬೇಕು ಅಂತ 24 TMC ಕುಡಿಯೋ ನೀರಿಗಾಗಿ ಇಟ್ಕೊಳ್ತೀವಿ ಅಂತ. ಬೆಂಗಳೂರಿಗೆ ಯಾಕೆ ಕೊಡ್ತೀರಿ ಅಂತ ಅವ್ರು ಹೇಳಿದಾರಲ್ಲ ಸರ್. ಅವರು ತಮಿಳ್ನಾಡವರು ಹೇಳ್ಬಿಟ್ರಾಗತ್ತೇನ್ರಿ, ಟ್ರಿಬ್ಯುನಲ್ ಅಲ್ಲಿ ಹೇಳಿದಾರ ಅದನ್ನ. ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನ ಕೊಡಬೇಡಿ ಅಂತ ಇಂಡಿಯಾನವ್ರು ಲಬ ಪಡ್ಕೊಂಡ್ವಿ 25 ವರ್ಷದಿಂದ. ನಮ್ಮನ್ನ ಕೇಳ್ಬಿಟ್ರಾ? ಅಲ್ಲ, ತೀರ್ಪಲ್ಲೇ ಇಲ್ಲ ಅದು ಬೆಂಗಳೂರಿಗೆ ಅಂತ ತೆಗೆದಿಟ್ಕೊಳ್ಳಿ ನೀರು ಅಂತ. ವಾದ ಮಾಡಕ್ಕೇನು? ಏನ್ ಬೆಂಗಳೂರು ಜನಕ್ಕೆ ವಿಷ ಕೊಡ್ತೀರಾ ಹಂಗಾರೆ? ಏನ್ ಕೊಡ್ತೀರಿ? ವಾಟ್ ಇಸ್ ದ ಸೋರ್ಸ್ ಆಫ್ ದಿ ವಾಟರ್? ವಾಟ್ ಇಸ್ ದ ಸೋರ್ಸ್ ಆಫ್ ದಿ ವಾಟರ್ ಟು ಬ್ಯಾಂಗ್ಳೂರ್ ಸಿಟಿ? ಹಾಗಾದ್ರೆ ಹೂಸ್ ರೆಸ್ಪಾನ್ಸಿಬಿಲಿಟಿ? ಫಂಡಮೆಂಟಲ್ ರೈಟ್ಸ್ ಅಲ್ಲದು. ಕರ್ನಾಟಕಕ್ಕೆ ಎಷ್ಟಿದೆಯೋ ಸುಪ್ರೀಂ ಕೋರ್ಟ್ಗೂ ಅಷ್ಟೇ ಇದೆ, ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ಇದೆ ಮೂಲಭೂತ ಹಕ್ಕಲೆ. ಕಾನ್ಸ್ಟಿಟ್ಯೂಷನ್ ಅನ್ನು ಅಪಾಲ್ಡ್ ಮಾಡಬೇಕಾಗಿರೋದು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ. ನನಗೆ ಎಷ್ಟು ಜವಾಬ್ದಾರಿ ಇದೆ ಅವರಿಬ್ಬರಿಗೂ ಇದೆ. ಏನು ಸಾಯಿಸ್ಬಿಡ್ತೀರಾ ಬೆಂಗಳೂರಿನವ್ರನ್ನ? ಸುಮ್ಮನೆ ಮಾಡ್ಲಿ ಬಿಡಿ. ಎಲ್ಲದಕ್ಕೂ ಯಾಕೆ ಎಕ್ಸೈಟ್ ಆಗೋಣ? ಯಾಕೆ ಎಕ್ಸೈಟ್ ಆಗ್ಬೇಕು ನಾವು? ಆಲ್ ರೈಟ್. ಈ ತೀರ್ಪನ್ನೆಲ್ಲ ಗಮನಿಸಿದ್ರೆ ಒಂದು ಸ್ವಲ್ಪ ರಾಜ್ಯಕ್ಕಾಗಿರೋ ಅನ್ಯಾಯ ಕಡಿಮೆ ಆಗಿದೆ ಅಂತ ಡಿಗ್ರಿ ಲೆವೆಲ್ಲು. ಅಂದರೆ ನೋಡಯ್ಯ, ನಿನಗೆ ನೇಣು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಕಕ್ಕೆ ಮೊದಲು ಒಂದು ಸಣ್ಣ ಶಿಕ್ಷೆ ನಿಂಗೆ ಕೊಡ್ಬೇಕೀಗ ನಾನು. ಬಾರ್ಕೋಲಲ್ಲಿ ಹೊಡಿಲೋ, ಚಾವಟಿಲಿ ಹೊಡಿಲೋ, ಚರ್ಮದ ಚಾವಟಿ ಹಳ್ಳು ಅಂತ ಹೊಡೆಯುತ್ತಲ್ಲ ಅದರಲ್ಲಿ ಹೊಡಿಲ್ಲ, ಯಾವುದ್ರಲ್ಲಿ ಹೊಡೆದ ಮೇಲೆ ನೇಣು ಹಾಕಿಸ್ಕತೀಯ ಹೇಳು ಅಂದ್ರೆ ಅರ್ಥ ಏನು? ಎರಡು ಒಂದೇ. ಹಾಗೆ ಡಿಗ್ರಿ ಅಷ್ಟೇ ಇದು. ನೋಡೋಣ ಮುಂದೇನಾಗತ್ತೆ ಅಂತ. ಆಚಾರ್ಯ ಅವರು ತಮ್ಮ ಅಭಿಪ್ರಾಯವನ್ನು ಹೀಗೆ ಕೊಟ್ಟಿದ್ದಾರೆ ನೋಡಿ. ಕಳೆದ ಕೆಲವು ತೀರ್ಪುಗಳನ್ನು ಗಮನಿಸಿದರೆ ಇವತ್ತು ನಮ್ಗೆ ಆದ ಅನ್ಯಾಯ ಬಹಳ ಕಮ್ಮಿ ಅಂತ ಕಾಣ್ತದೆ. ನಮಗೆ ಸಂಪೂರ್ಣ ನ್ಯಾಯ ಸಿಕ್ಕಿದೆ ಈ ಪೀಠದಿಂದ ಅಂತ ಹೇಳೋದಿಲ್ಲ. ಆದರೆ ಕಳೆದ 4 ಸಲ ಏನು ನಮಗೆ ಆಘಾತಕಾರಿ ತೀರ್ಪನ್ನು ಕೊಟ್ಟಿದ್ದಾರ ಅದಕ್ಕಿಂತ ಕಮ್ಮಿ. ಹಾಗಾಗಿ ಇಟ್ ಈಸ್ ಇನ್ ಎ ವೇ ಟಾಲರೇಬಲ್ ಡಿಸಿಷನ್. ಬಟ್ ಸ್ಟಿಲ್ ನಮಗೆ ಫುಲ್ ಜಸ್ಟಿಸ್ ಮಾಡಿದಾರಂತ ನಾನು ಹೇಳುವುದಿಲ್ಲ. ಯಾಕೆಂದ್ರೆ ಈಗ ತಮಿಳುನಾಡಿಗೆ ರಿಯಲಿ ನೀರಿನ ಒಂದು ಅರ್ಜೆನ್ಸಿ ಇಲ್ಲ. ಅವರಿಗೆ ಬೇಕಾಗುವುದು ಇರಿಗೇಷನ್ಗೆ. ಅದು ಆಫ್ಟರ್ ಸಮ್ ಟೈಮ್ 1 ತಿಂಗಳು 2 ತಿಂಗಳು ಅದು ಅಲ್ಲಿ ಜೋರು ಮಳೆ ಬರ್ತಾ ಉಂಟು. ಸೊ ಈಗ ನಾವು ನೀರು ಹರಿಸುವುದರಿಂದ ಆಗುವ ವ್ಯತ್ಯಾಸ ಅಂದ್ರೆ ಮೆಟ್ಟೂರು ಡ್ಯಾಮ್ನಲ್ಲಿ ಅವರ ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನವರು ಇಷ್ಟೆಲ್ಲ ನಮಗೆ ಉಪದ್ರ ಕೊಡಬೇಕು ಅಂತ ಇರಲಿಲ್ಲ. ಕೇಸ್ 18ನೇ ತಾರೀಕು ಬರುವಾಗ. ಆಲ್ ರೈಟ್. ಆಚಾರ್ಯ ಅವರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೀರಿ. ನಿಜ ಆಗಿದೆ ಅಂತ ಅನ್ಕೋಬಾರ್ದು ಯಾರುವೇನ ವಾದಕ್ಕೆ ಪುಷ್ಟಿ ಅಷ್ಟೇ. ಈಗೊಂದು ವಿರಾಮಕ್ಕೆ ಹೋಗೋಣ, ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ಮಾನ್ಯ ಶ್ರೀ MB ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳು ಬರ್ತಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಜೊತೆ ಸಂಪರ್ಕಕ್ಕೆ. ನೋಡೋಣ ಏನು ಹೇಳ್ತಾರೆ ಅಂತ. ಪ್ಲಸ್ ಇತರೆ ವಿಷಯಗಳನ್ನು ಕೈ ಹೋಗೋಣ. ಜೊತೆಗೆ ಅಮ್ಮದು ಆರೋಗ್ಯದ ವಿಚಾರ ಕೂಡ ಇದೆ, ನೋಡ್ಬಿಡೋಣ. ಅವರ ಆರೋಗ್ಯ ಏರ್ಪೇರಾದರೆ ಕರ್ನಾಟಕದ ಆರೋಗ್ಯವೂ ಏರ್ಪೇರಾಗುತ್ತೋ ಏನಪ್ಪ ಗೊತ್ತಿಲ್ಲ. ಯಾಕೆಂದರೆ ಹಿಂದೊಂದು ಜೋಕ್, ತಮಿಳುನಾಡಿನಲ್ಲಿ ಸೀನಿದ್ರೆ ಬೆಂಗಳೂರಿನವ್ರಿಗೆ ನೆಗಡಿ ಆಗತ್ತೆ ಅಂತ. ಆಲ್ ರೈಟ್. ಈಗ ನಮ್ಮ ಜೊತೆ ಇವತ್ತಿನ ಬೆಳವಣಿಗೆಗಳನ್ನು ಕುರಿತು ಮಾತನಾಡೋದಕ್ಕೆ ಜಲಸಂಪನ್ಮೂಲ ಮಂತ್ರಿಗಳಾಗಿರುವಂಥ ಶ್ರೀ MB ಪಾಟೀಲ್ ಹಾಗೂ ಭಾರತೀಯ ಜನತಾ ಪಕ್ಷದ CT ರವಿ ಅವರು ನಮ್ಮ ಜೊತೆ ಈಗ ಇದ್ದಾರೆ. ನೋಡೋಣ ಏನು ಅಂತ ಕೇಳೋಣ ಇಬ್ಬರನ್ನೂ. ಆಲ್ ರೈಟ್. ಮಾನ್ಯ ಜಲಸಂಪನ್ಮೂಲ ಮಂತ್ರಿಗಳಿಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ ನಮಸ್ಕಾರ. ಇನ್ನು ಮಾನ್ಯ CT ರವಿ ಅವರಿಗೆ ನಿಮಗೂ ನಮ್ಮ ನಮಸ್ಕಾರ. ನಮಸ್ಕಾರ. ಆಲ್ ರೈಟ್. ಜಲಸಂಪನ್ಮೂಲ ಮಂತ್ರಿಗಳು ಇವತ್ತು ಸಾಕಷ್ಟು ರಿಲೀಫ್ ಇದ್ದಂಗಿದೆ. ಐ ಹ್ಯಾವ್ ಹರ್ಡ್ ಯು ಹ್ಯಾವ್ ಬೀನ್ ಟು ಎಂಥೂಸಿಯಾಸ್ಟಿಕ್ ಈ ವಿಚಾರದಲ್ಲಿ. ಪರ್ಟಿಕ್ಯುಲರ್ಲಿ ಕೋರ್ಟ್ಗಳಿಗೆ ಹೋಗೋದು, ಕೋರ್ಟಲ್ಲಿ ಒಂದೊಂದು ವಾದ ನಡೀತಿದ್ದಾಗ ನಿಮಗೆ ನಿಮ್ಮ ಮನಸ್ಸುಗಳಲ್ಲಾಗೋ ಭಾವನೆಗಳು ಮತ್ತು ನಿಮ್ಮ ಆಸಕ್ತಿಗಳು ತಮಿಳುನಾಡಿನ ಮೀಡಿಯಾಗಳೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಇವತ್ತು ಸ್ವಲ್ಪ ರಿಲೀಫ್ ಆದಂಗಿದೆ ಅಲ್ಲ ಮೇಲ್ನೋಟಕ್ಕೆ? ಹೌದು. ಇವತ್ತು ಒಂದು ಮುಖ್ಯವಾಗಿ ನಮಗೆ ಏನಿತ್ತು, ಈ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಏನ್ ನಮ್ಮ ಮೇಲೆ ಇವತ್ತಿನ ದಿವಸ ಅದನ್ನ ಹೇರಿದ್ರು. ಈಗ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಇವತ್ತು ಅದನ್ನ ನಮ್ಮ ಮುಖ್ಯ ಏನು ಮ್ಯಾಟರ್ ಬರ್ತದೆ ಆ ಮ್ಯಾಟರ್ ಜೊತೆಗೆ ಅದನ್ನು ತಗೋತ ಅಕ್ಟೋಬರ್ 18ಗೆ. ಸೊ ಅದರಿಂದ ನಮಗೆ ಒಂದು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಇದರಲ್ಲಿ ನಮಗೆ ಸಾಕಷ್ಟು ಒಂದು ಪರಿಹಾರ ದೊರಕಿದೆ. ಮತ್ತು ಎರಡನೇದಾಗಿ ಇವತ್ತು ನಾವು ಮೊದಲಿಂದ ಹೇಳ್ಕೊತ ಬಂದಿರುವಂತದ್ದು ಇಲ್ಲಿ ವಾಸ್ತುಸ್ಥಿತಿಯನ್ನ ಗ್ರೌಂಡ್ ವಾಸ್ತವ ಸ್ಥಿತಿಯನ್ನು ನೋಡಿ ಅಂತಿದ್ರಿ. ಇವತ್ತು ನೋಡೋದಕ್ಕೆ ಟೀಮ್ ಕಳಿಸ್ತಾ ಇದ್ದಾರೆ. ಆ ಟೀಮ್ ತಮಿಳುನಾಡಿಗೂ ಹೋಗುತ್ತೆ ತಾನೆ? ಕರೆಕ್ಟ್ ಹೋಗುತ್ತೆ, ತಮಿಳುನಾಡಿಗೂ ಹೋಗುತ್ತೆ. ಸೊ 7 ರಿಂದ 17 ಒಂದು ಸಣ್ಣದಾಗಿ ಒಂದು ಸಣ್ಣ ನಿರಾಳ ಹೇಳ್ತೀವಿ.
ಅಲ್ವಾ? ತಂಡದಾಗಿದ್ದಾರೆ. ಬಟ್ ಇವತ್ತು ಇದ್ರ ಜೊತೆ ಇನ್ನು ಮುಂದೆ ದೊಡ್ಡ ಜವಾಬ್ದಾರಿ ಇವತ್ತು ನೀವು ಅದಕ್ಕೆ ಬರೋಣ ವಾಪಸ್, ಅದಕ್ಕೆ ವಾಪಸ್ ಬರ್ತೀನಿ. ಮಾನ್ಯ ಸಿ ಟಿ ರವಿ ಅವರೇ, ಹೇಳಿ ರಂಗಣ್ಣ. ಕೇಂದ್ರ ಸರ್ಕಾರ ತನ್ನ ಅಫಿಡವಿಟ್ ಅನ್ನು ಹಾಕಿದ ಮೇಲೆ ಮೊನ್ನೆ ಇವತ್ತು ಅದರಲ್ಲಿ ನ್ಯಾಯಾಲಯದ ಅದರ ಅಭಿಪ್ರಾಯ ಹೊರಕ್ಕೆ ಬಂದ ಮೇಲೆ ನಿಮಗೂ ಒಂಥರ ಸಣ್ಣ ರಿಲೀಫೇ ಇವತ್ತು? ದೊಡ್ಡ ರಿಲೀಫ್. ಒಂದು ಕೇಂದ್ರ ಈ ರೀತಿ ಅಫಿಡವಿಟ್ ಹಾಕಲಿಕ್ಕೆ ನಮ್ಮ ಕೇಂದ್ರ ಸಚಿವರುಗಳು ನಿರಂತರವಾಗಿ ಪ್ರಯತ್ನ ಪಟ್ಟು ಪ್ರಧಾನ ಮಂತ್ರಿಗಳಿಗೂ ಮನವರಿಕೆ ಇಟ್ ಈಸ್ ಅನಂತ ಕುಮಾರ್, ಪಾರ್ಟ್ಲಿ ಸದಾನಂದ ಗೌಡ್ರು ಹೇಳಿ ಹೆಸರನ್ನ, ಲೆಟ್ ದೆಮ್ ಟೇಕ್. ಎಲ್ಲರೂ ಕೆಲಸ ಮಾಡಿದ್ದಾರೆ, ಏನು ತಪ್ಪಿಲ್ಲ. ಕರ್ನಾಟಕದ ಜನರ ಋಣ ತೀರಿಸ್ತಾ ಇದೀವಿ, ನಾವೇನು ವೈರಿ ಮನೆಗೆ ಹೋಗಿದ್ದೀವ? ಇಲ್ಲ ಖಂಡಿತ. ಮತ್ತೆ ಆ ರೀತಿ ಒಂದು ತೂಗುವ ಕತ್ತಿಯಿಂದ ಸದ್ಯಕ್ಕೆ ಕರ್ನಾಟಕವನ್ನ ಪಾರು ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ನಿನ್ನೆ ನಿಮ್ಮ ನ್ಯೂಸ್ ನಲ್ಲೂ ನೋಡಿದ್ರೆ ನೀವು ಸಾರ್ವಜನಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದನ್ನು ಕೂಡ ನಾನು ಕೇಳಿದೆ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಅದು ಇವತ್ತಿನ ತೀರ್ಪು ಒಂದು ರೀತಿಯ ಸಮಾಧಾನಕರವಾಗಿರ್ತಕ್ಕಂಥ ತೀರ್ಪು. ಕರ್ನಾಟಕ ಆರಂಭದಿಂದಲೂ ಬಯಸಿದ್ದು ಇದನ್ನೇ. ಇವತ್ತು ಸ್ವಲ್ಪ ಜಾಣ ನಡೆಯನ್ನು ಕೂಡ ಇಟ್ರು. ಇವತ್ತು 1,500 ಕ್ಯೂಸೆಕ್ ಬಿಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ 2,000 ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಬಹುಶಃ ಇವರು 5ನೇ ತಾರೀಕಿಗಿಂತ ಮುಂಚೆ 10,000 ಕ್ಯೂಸೆಕ್ಸ್ ಅಂತ ಹೇಳ್ದಲೇನೆ ಅವತ್ತೊಂದು ನಾವು 4,000 ಕ್ಯೂಸೆಕ್ ಬಿಡ್ತೀವಿ, 3,000. ಹೌದು ಸ್ವಾಮಿ, ಏನ್ ಮಾಡೋದು? ಎಂ ಬಿ ಪಾಟೀಲ್ ಸೊಪ್ಪಿನ ವ್ಯಾಪಾರ ಮಾಡಿಲ್ವೇ ಅವರು ಜೀವನದಲ್ಲಿ? ನೀವಾದ್ರೆ ತಳಮಟ್ಟದಿಂದ ಚಿಕ್ಕಮಗಳೂರಿನ ರಸ್ತೆಯಲ್ಲಿ ಹೋರಾಟ ಮಾಡುತ್ತಾ ಬಂದಿದ್ದೀರಿ, ನಿಮ್ಗೆ ಅರ್ಥ ಆಗತ್ತೆ ಸೊಪ್ಪಿನ ವ್ಯಾಪಾರ? ಅದೇ ಈಗ ಹೊಟ್ಟೆ ತುಂಬಿದವರು ಚಿನ್ನದ ಚಮಚೆ ಸಮಸ್ಯೆ ಆಗಿರೋದು. ಬಟ್ ವೈ ಡೋಂಟ್ ಯು ಕಂಗ್ರಾಚುಲೇಟ್ ಎಂ ಬಿ ಪಾಟೀಲ್? ಹಿ ಹ್ಯಾಸ್ ಡನ್ ಎ ಗುಡ್ ಜಾಬ್. ಖಂಡಿತ. ನಮ್ಗೇನಂತಂದ್ರೆ ಯು ಮಸ್ಟ್ ಕಂಗ್ರಾಚುಲೇಟ್ ಹಿಮ್. ಇದನ್ನ ಬಯಸಿತ್ತು ಮತ್ತು ಇದೇ ರೀತಿ ಇಡೀ ರಾಜ್ಯದ ಜನ ಒಂದಾಗಿ ಕರ್ನಾಟಕದ ಅಭಿಪ್ರಾಯ ಇರಬೇಕು ಅನ್ನೋದು ನೀವು ರವಿ ಜನಾಭಿಪ್ರಾಯ ಆಗಿತ್ತು. ರವಿ, ಒಂದು ಪಾಯಿಂಟ್ ಹೇಳ್ತೀನಿ. ಅತ್ಯಂತ ಅದ್ಭುತವಾದ ಅರಣ್ಯ ಮಂತ್ರಿ ಯಾರು ಕರ್ನಾಟಕದಲ್ಲಿ ಅಂದ್ರೆ ಈಗಲೂ ಎಲ್ಲರೂ ಹೇಳೋದು KH ಪಾಟೀಲ್ ಹೆಸರನ್ನ. ಅರಣ್ಯವನ್ನೇ ನೋಡದ ಪ್ರದೇಶದಿಂದ ಬಂದ ಮಂತ್ರಿನೇ ಅದ್ಭುತ ಅಂತಾರೆ. ಹಾಗೆ ಬಹಳ ಸರಿ, ಅರಣ್ಯ ನೋಡಿರ್ಲಿಲ್ಲ, ಅರಣ್ಯದ ಬೆಲೆ. ಹಾಗೆ ಬಹಳ ಸರಿ ಕಾವೇರಿ ಜಲನದಿ ಪ್ರದೇಶದಿಂದ ಹೊರಗೆ ಬಂದವರೇ ಬೆಟರ್ ನೀರಾವರಿ ಮಂತ್ರಿ ಆಗ್ತಾರೆ ಕೆಲವು ಸರಿ. ಇಲ್ಲ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಐ ಕನ್ಕರ್ ವಿತ್ ಯು, ಐ ಅಗ್ರಿ ವಿತ್ ಯು. ಆಲ್ ರೈಟ್. ಮಾನ್ಯ ಮಂತ್ರಿಗಳಿಗೆ ನನ್ನ ಪ್ರಶ್ನೆ ನೇರ ಹಾಗೂ ಸರಳ. ಇವತ್ತು ನಿಮಗೆ ನಿರಾಳ ಆಗಿದೆ ನಿಜ, ಆದ್ರೆ ನನ್ನ ಲೆಕ್ಕಾಚಾರದಲ್ಲಿ ನಿಜವಾದ ಯುದ್ಧ ಇರೋದು ನಾಳೆ, ಅಂದ್ರೆ ಮುಂದಿನ ದಿನಗಳಲ್ಲಿ. ಪರ್ಟಿಕ್ಯುಲರ್ಲಿ ಆ ಕಮಿಟಿ ಪ್ಲಸ್ ನಮ್ಮ ಮೂಲ ಪಿಟಿಷನ್ ಏನಿದೆ, ಇದು ನಮ್ಮ ಯುದ್ಧ. ಹಾಗಾಗಿ ನಿರಾಳದ ಮಧ್ಯೆ ನೀವು ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಟು ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ. ರಂಗನಾಥ್ಜಿ, ಇವತ್ತು ಇದು ಮುಗಿದ ಕೂಡಲೇ ಇಮಿಡಿಯೇಟ್ ಆಗಿ ನಾವು ನಾರಿಮನ್ ಅವ್ರು ನಮ್ಮೆಲ್ಲರನ್ನ ಕರೆದು ನಾವೆಲ್ಲ ಮಾಡಿ ಈಗ ಅಕ್ಟೋಬರ್ 18ಗೆ ನಾವು ಯಾವ ರೀತಿ ಅದನ್ನ ಎದುರಿಸಬೇಕು, ಆಮೇಲೆ ನಾಳೆ ಏನು 7ನೇ ತಾರೀಕಿಗೆ ನಮ್ಮ ಕಮಿಟಿ ಏನ್ ಇದೆ, ಒಂದು ಎಕ್ಸ್ಪರ್ಟ್ ಕಮಿಟಿ ಹೆಡೆಡ್ ಬೈ ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರ ಮುಂದೆ ಯಾವ ತರ ನಮ್ಮ ಒಂದು ಇದು ಇರ್ಬೇಕನ್ನೋದನ್ನ ಎಲ್ಲಾನು ಕೂಡ ನಾರಿಮನ್ ಅವರು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಆ ರೀತಿ ಎಲ್ಲವನ್ನು ಕೂಡ ತಯಾರಿ ಮಾಡ್ಕೊಳ್ಳೋಕೆ ಹೇಳಿದ್ರೆ ನನಗೂ ಕೂಡ ಇವತ್ತು ದಿವಸ ವಾಪಸ್ ನಾನು ಈ ವಿಚಾರ ಬಂದಾಗ ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊಳ್ಳೋದು, ಪ್ಲೀಸ್ ಹೇಳಿ. ಕಾವೇರಿ ವಿಚಾರ ಬಂದಾಗ ನರೇಂದ್ರ ಮೋದಿ ಅವರು ಈ ಊರಿ ವಿಚಾರದಲ್ಲಿ ನಡೆದಾಗ ಅಟ್ಯಾಕು ಹೇಗೆ ಪ್ರತಿಪಕ್ಷಗಳನ್ನು ಅತ್ಯದ್ಭುತವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರು, ಹಾಗೆ ನೀವು ಕೂಡ ಕಾವೇರಿ ವಿಚಾರ ಬಂದಾಗ ಪ್ರತಿ ಹಂತದಲ್ಲೂ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕನೇ ಮುಂದಕ್ಕೆ ಹೋಗಿದ್ದೀರಿ. ನಾಳಿನ ಯುದ್ಧ 18ಕ್ಕೆ ಏನ್ ಬರ್ತಾ ಇದೆ, ಅದರಲ್ಲೂ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಕ್ಕೆ ಹೋಗಿ. ನೋಡಿ, ಅದಕ್ಕೂ ಅವಶ್ಯಕತೆ ಬಂದ್ರೆ ಒಂದು ಸರ್ವಪಕ್ಷ ಸಭೆನೇ ಕರೀರಿ, ಫ್ಲೋರ್ ಲೀಡರ್ಗಳ ಮೀಟಿಂಗೇ ಕರೀರಿ. ಅಥವಾ ಮುಖ್ಯಮಂತ್ರಿಗಳು ಬರೀ ಕಷ್ಟ ಇದ್ದಾಗ ದೇವೇಗೌಡರ ಮನೆಗೆ ಕೃಷ್ಣ ಮನೆಗೆ ಹೋಗೋದಲ್ಲ, ನೆಸೆಸಿಟಿ ಇದ್ರೆ ಯಡಿಯೂರಪ್ಪನವ್ರ ಮನೆಗೂ ಹೋಗೋಣ, ನೋ ಪ್ರಾಬ್ಲಮ್, ನೋ ಮಿಸ್ಟೇಕ್. ಈ ಒಂದು ಮನೋಸ್ಥಿತಿ ನಿಮ್ಮಲ್ಲಿ ಇರಬೇಕು ಅನ್ನೋದನ್ನ ಮರಿಬೇಡಿ ದಯಮಾಡಿ. ಕರೆಕ್ಟ್ ರಂಗನಾಥ್ಜಿ, ನಾನು ಈ ಸಂದರ್ಭದಲ್ಲಿ ತಾವು ಹೇಳಿದ ಹಾಗೆ ನಾನು ಅನಂತ್ ಕುಮಾರ್ ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ, ಸದಾನಂದ ಗೌಡ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಅವರು ಮುಕುಲ್ ರೋಹತ್ಗಿ ಅವ್ರಿಗೆ ಏನು ಹಿಂದೆ ಅದನ್ನ ಕನ್ಸೀಡ್ ಮಾಡಿದ್ರು, ಅದಕ್ಕೆ ಅದು ಇವತ್ತು ಬಹುಶಃ ಅವ್ರಿಗೆ ಮಾಹಿತಿಯ ಒಂದು ಕೊರತೆ ಇತ್ತು, ಅದರೆಲ್ಲ ತಂದು ಇವತ್ತು ನಮ್ಗೇನು ಮುಕುಲ್ ರೋಹತ್ಗಿ ಅವ್ರು ಫೇವರ್ ಮಾಡೋದಲ್ಲ, ವಾಸ್ತುಸ್ಥಿತಿಯನ್ನ ಇದು ಮಾಡಿ ಇವತ್ತು ಹಸ್ತಕ್ಷೇಪ ಮಾಡಿ ಇವತ್ತು ದಿವಸ ಇದು ಮಾಡ್ಲಿಕ್ಕೆ ಅನಂತ್ ಕುಮಾರ್ ಅವರು ಸದಾನಂದ ಗೌಡ್ರು ಎಲ್ಲರೂ ಮಾಡಿದ್ದಾರೆ. ಅವ್ರಿಗೆ ನಾನು ನಿಜವಾಗಿ ಧನ್ಯವಾದಗಳು. ಸರ್, ಎಂ ಬಿ ಪಾಟೀಲ್ ಸಾಹೇಬ್ರೆ, ನನ್ನ ಪ್ರಶ್ನೆ ಏನು ಅಂದ್ರೆ, ಇವತ್ತು ನಾರಿಮನ್ ಅವರು ಅಪಿಯರ್ ಆಗ್ತಾರಾ ಇಲ್ವಾ ಅಂತ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಅವ್ರೇನೋ ಬಿಜೆಪಿ ನಾಯಕರು ನನಗೆ ತುಂಬಾ ಅವಹೇಳನ ಮಾಡ್ಬಿಟ್ಟಿದ್ದಾರೆ, ಅವ್ರು ಕ್ಷಮೆ ಕೇಳೋವರೆಗೂ ನಾನು ಬರಲ್ಲ ಕೋರ್ಟ್ಗೆ ಅಂದಿದ್ರಂತೆ, ನಿಜಾನಾ ಸರ್ ಅದು?
ಮೇಡಮ್ ಈಗ ಬಿಟ್ಬಿಡಿ, ಎಲ್ಲಾನು ಕೂಡ ಒಳ್ಳೇದಾಗಿದೆ. ನಾನು ಆ ಬಿಟ್ಬಿಡ್ರಿ. ಇದಕ್ಕೆ ಹೋಗುದಿಲ್ಲ. ಆಯ್ತು ಬಿಟ್ಬಿಡ್ರಿ. ಕರ್ನಾಟಕದ ಹಿತದೃಷ್ಟಿಯಿಂದ ನಾವು ಬಿಟ್ಬಿಡ್ತೀವಿ ಬಿಡ್ರಿ. Correct, ಸ್ವಲ್ಪ ಒಳ್ಳೆ correct, ಪತ್ರಕರ್ತರ ತರ ಬಿಹೇವ್ ಮಾಡ್ತೀವಿ ಇವತ್ತು. ಈಗ ಪ್ರಶ್ನೆ ಬಂದಿದ್ರಿಂದ ನಾನು ಹೇಳೋದು, ಎಸ್ ರವಿ, ನಮ್ಗೀಗ್ಲೂ ನೋವಿದೆ ಅವ್ರ ನಂಬಿಕೆ ನೋಡಿ ರವಿ. ಆ ಪ್ರಶ್ನೆ ಅಲ್ಲಲ್ಲ, ಲಾಯರು ನಾನು ಮೊದಲು ನಾರಿಮನ್ ಅವ್ರನ್ನ ಚೇಂಜ್ ಮಾಡಬಾರ್ದು ಅಂತಾನೆ ನಾನು ಕೂಡ ನೋ ಯು ಹ್ಯಾವ್ ಎವ್ರಿ ರೈಟ್ ಟು ಮೇಕ್ ಎ ಅಬ್ಜೆಕ್ಷನ್ ರವಿ. 5ನೇ ತಾರೀಕಿನ ದಿನ ನಾನು ಹೇಳಿದ್ದೆ. ಆದ್ರೆ ಯಾವಾಗ ನಮ್ಮ ಈಗ ಅವ್ರಿಗೆ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ರಾಜ್ಯದ ಅಭಿಪ್ರಾಯ ನೋ ರವಿ, ನಿಮ್ಮ ಅಭಿಪ್ರಾಯವನ್ನ ನಾರಿಮನ್ ವಿಚಾರದಲ್ಲಿ ಎತ್ತುವುದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಅದನ್ನ ಎಲ್ಲಿಯವರೆಗೆ ಎಳ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಎಚ್ಚರಿಕೆಯಿಂದ ಇದ್ರೆ ಆಯ್ತಷ್ಟೇ. ನೋಡಿ, ಎಲ್ಲಾ ಲಾಯರು ಆರ್ಗ್ಯೂ ಮಾಡಿ ಕೇಸ್ನ ಸೋಲೋದಿಲ್ಲ, ಆದ್ರೆ ನಾನು ಆರ್ಗ್ಯೂನೇ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ವಕೀಲರಿಗೆ ಐ ಕಂಪ್ಲೀಟ್ಲಿ ಅಗ್ರಿ. ನೋಡಿ, ಇವತ್ತು ನಾರಿಮನ್ ಅವರು ಅದ್ಭುತವಾದ ವಾದ ಮಾಡಿರ್ಬೋದು, ಇವತ್ತಾಗಿರ್ಬೋದು, ಆದ್ರೆ ಅದು ನಿರಂತರವೂ ಅಲ್ಲ, ಸಾಧ್ಯವೂ ಇಲ್ಲ. ನಾವು ನಮ್ಮ ಬ್ಯಾಕಪ್ ಬದಲಿ ವ್ಯವಸ್ಥೆ ಪ್ಲಾನ್ ಬಿ ಗಳನ್ನ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಬೇಕು. ಐ ಹೋಪ್ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಅಷ್ಟೇ. ಇವತ್ತಲ್ಲ ನಾಳೆ, ನಾನು ಇವತ್ತಲ್ಲ ನಾಳೆ ಹೇಳ್ತಿರೋದು. ನಮ್ಮ ಟೆಕ್ನಿಕಲ್ ಟೀಮು ಲೀಗಲ್ ಟೀಮು ಎರಡನ್ನೂ ಕೂಡ ಎಂ ಬಿ ಪಾಟೀಲ್ ರೇ, ಆ ಕಾವೇರಿ ಲೀಗಲ್ ಟೀಮ್ ಅಲ್ಲಿ ಯಾರ್ಯಾರು ಇದಾರೋ ಪಟ್ಟಿ ನೋಡ್ತಾ ಇದ್ರೆ ಮೇಲಿನ ಕೆಳಗಿನವರೆಗೂ ಕಾಣುತ್ತೆ. ಫಸ್ಟ್ ಅದ್ ರಿವ್ಯೂ ಮಾಡಿಸ್ರಿ. ರಿವ್ಯೂ ಮಾಡಿಸಿ. ಏನಿಯೋ ನಾನಿವತ್ತು ಇಬ್ಬರಿಗೂ ನಾವು ಸ್ಟ್ರೆಂಥನ್ ಮಾಡ್ತೀವಿ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ಬಯಸ್ತೇನೆ. ನಾರಿಮನ್ ಅವರು ಲಾಸ್ಟ್ ಟೈಮ್, ನಾನು ನಾರಿಮನ್ ಅವ್ರು ಡಿಪೆಂಡ್ ಮಾಡ್ತೀನಿ ಅಥವಾ ಇದು ಮಾಡ್ತೀನಿ ಅಂತ ಅನ್ನೋದಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಯಾಕಂದ್ರೆ ನಾನು ಅಲ್ಲಿ ಇದ್ದವನು, ಅದು ಯಾಕಂದ್ರೆ ನಾನು ಇದ್ದವ್ರಿಗೆ ಅಲ್ಲಿ ಪರಿಸ್ಥಿತಿ ಗೊತ್ತಿರ್ತದೆ. ಲಾಸ್ಟ್ ಟೈಮ್ ನಾರಿಮನ್ ಅವರು ಅಪಿಯರ್ ಆಗುವಾಗ ನಾವು ಅದನ್ನ ನಮ್ಮ ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಡಿಫೈ ಮಾಡಿದ್ವಿ, ನಾನ್ ಕಂಪ್ಲೈಂಟ್ ಮಾಡಿದ್ದೀವಿ, ನಾವು ಕಂಪ್ಲೈಂಟ್ ಮಾಡಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾರಿಮನ್ ಅವ್ರಿಗೆ ವಾದ ಮಾಡ್ಲಿಕ್ಕೆ ಒಂದು ದಿವಸ ಈ ವಾಸ್ ಲಿಟರಲಿ ಬಾರ್ಡ್, ಒಂದು ದಿವಸ ಯಾಕೆ ಇರೋದು ನಾಟ್ ಟು ಬಿ ಹರ್ಡ್ ಅಲ್ಲಿ. ಅಂತ ಸಂದರ್ಭದಲ್ಲಿ ನಾರಿಮನ್ ಅವರು ಮುಖ್ಯಮಂತ್ರಿಗಳನ್ನ ಕರೆದು, ಮುಖ್ಯಮಂತ್ರಿಗಳು ಇವತ್ತೊಂದು ದಿವಸ ನಾನು ವಾದ ಮಾಡಕ್ ಬರೋದಿಲ್ಲ, ನಾಟ್ ಟು ಬಿ ಹರ್ಡ್ ಅಂತ ತಮಿಳುನಾಡು ಹೇಳ್ತದೆ, ಅದ್ರ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳ್ತದೆ. ಅದಕ್ಕೆ ನಿಮ್ಮ ಪತ್ರದ ಮೂಲಕ ನನ್ನ ಆರ್ಗ್ಯುಮೆಂಟ್ ಏನಿದೆ ಅದನ್ನ ನಿಮ್ಮ ಪತ್ರದ ಮೂಲಕ ನಾನು ಇದು ಮಾಡಿ ಕಡಿಮೆ ಮಾಡ್ತೀನಿ. ನಾಳೆ ಯುದ್ಧಕ್ಕೆ ತಯಾರಿ ಆಗೋಣ. ನಿನ್ನೆ ಯುದ್ಧ ಕುರಿತು ಪೋಸ್ಟ್ ಮಾರ್ಟಮ್ ಯಾಕೆ ಬೇಡ ಈಗ? ಕರೆಕ್ಟ್. ಆಲ್ ರೈಟ್ ರವಿ ಅವರೇ, ಈ ಡಿಫೆನ್ಸ್ ಇವ್ರದ್ದು ಆಫ್ಟರ್ ಥಾಟ್ ಆಯ್ತು. ಈಗ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ನನ್ನ ಕ್ಲೈಂಟ್ ತಪ್ಪು ಮಾಡಿದಾನೆ, ನೀವು ಏನ್ ಬೇಕಾದ್ರು ಆ ಡಿಸಿಷನ್ ತಗೊಳ್ಳಿ ಅಂತ ಜಡ್ಜಿಗೆ ಹೇಳ್ದಂಗ ಆಯ್ತು. ನನಗೆ ಎಂ ಬಿ ಪಾಟೀಲ್ ನಿಮ್ಮ ಹತ್ರ ಕಳಿಸ್ತೀನಿ, ಚೆನ್ನಾಗಿ ಅದನ್ನ ರುಬ್ಬಿ ಬಿಡಬೇಡಿ. ಆಲ್ ರೈಟ್ ರಂಗನಾಥ್ಜಿ, ಒಂದು ಉತ್ತರ ಕೊಡಬೇಕು ನಾನು. ಆ ಪತ್ರದಲ್ಲೇ ಒಂದು ದಿವಸ ಮುಖ್ಯಮಂತ್ರಿಗಳ ಇದನ್ನ ಕೋರ್ಟಿಗೆ ಓದಿ ಹೇಳಿ ಅಂತ. ಕ್ಲಾರಿಫೈ ಓಕೆ ರವಿ ಅವರೇ, ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಅಥವಾ JDS ಈ ವಿಚಾರದಲ್ಲಿ ಒಮ್ಮನಸ್ಸಿನಿಂದ ನಿಂತಿದ್ದೇ ಇವತ್ತು ನಮ್ಮ ಬಹುದೊಡ್ಡ ಗೇಯ್ನ್ ಅಂತ ನಾನು ಕರಿತೀನಿ. ಅದು ಮುಂದುವರಿಲಿ ಅಂತ ನಿಮ್ಮಿಬ್ಬರಿಗೂ ಒಂದು ಮನವಿ ಅಷ್ಟೇ, ರಾಜ್ಯದ ಜನರ ಪರವಾಗಿ. ಥ್ಯಾಂಕ್ ಯು ಇಬ್ಬರಿಗೂ ಅಷ್ಟೇ. ನಿಮ್ಮ ಪಾತ್ರನೂ ಇದೆ, ನಿಮಗೂ ನಾನು ಅಭಿನಂದನೆ. ನಮಗೆ ಬೇಡಿ ಸರ್, ನಮ್ಗೆ ಯಾವ ಆಸೆನೂ ಇಲ್ಲ, ನಮ್ಗೆ ಅದೆಲ್ಲ ನೆಸಿಟಿ. ನೀವುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಲ್ ರೈಟ್. ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಮತ್ತು CT ರವಿ, ಐ ಆಮ್ ಕಂಪ್ಲೀಟ್ಲಿ ಔಟ್ ಆಫ್ ಟೈಮ್. ನಿನ್ನೆಯಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿತಾ ಇರೋದನ್ನ ಖಂಡಿಸಿ ಮಂಡ್ಯದಲ್ಲಿ ರೈತರು ಇವತ್ತು ಪ್ರತಿಭಟನೆ ನಡೆಸಿದ್ರು. KRS ಮುಂದೆ ಊಟ ಮಾಡಿದ್ರು. ನೀರು ಹರಿಸ್ತಾ ಇರೋ ಹಿನ್ನೆಲೆಯಲ್ಲಿ KRSಗೆ ಭದ್ರತೆ ಕೂಡ ಒದಗಿಸಲಾಗಿತ್ತು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಕ್ತ ಚಳವಳಿ ನಡೆಸಿದ್ರು. ಇದೆಲ್ಲದರ ಮಧ್ಯೆ ಕಾವೇರಿ ವಿವಾದ ಇತ್ಯರ್ಥಕ್ಕಾಗಿ ಕೊಡಗಿನ ಸೋಮಾರಪೇಟೆಯ ಸಿದ್ಧಗಂಗಾ ಪುರದಲ್ಲಿ ಉದ್ಯಮಿ ಮುತ್ತಪ್ಪನವರು 9 ದಿನಗಳ ಕಾಲ ಚಂಡಿಕಾಯಾಗ ಮಾಡ್ತಿದ್ದಾರೆ. ಅತ್ತ ತಮಿಳುನಾಡಿನಲ್ಲಿ 13 ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರೋ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬಂದಿದೆಯಂತೆ. ಶುಗರ್ ಲೆವೆಲ್ ಮಾತ್ರ ನಾರ್ಮಲ್ ಆಗ್ತಾ ಇಲ್ಲ, ಆದರೂ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸುತ್ತಿದ್ದಾರೆ. ಅವರಿಗೆ ನೀಡ್ತಾ ಇದ್ದ ಆ್ಯಂಟಿಬಯೋಟಿಕ್ಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಇನ್ಫೆಕ್ಷನ್ ಕಡಿಮೆ ಆದ ಮೇಲೆ ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ವೈದ್ಯರು ಹೇಳಿದ್ದಾರೆ. ಅವರ ಅಭಿಮಾನಿಗಳು ಮಾತ್ರ ಪೂಜೆ ಪುನಸ್ಕಾರ ಮಾಡ್ತಾನೇ ಇದ್ದಾರೆ. ಅನುಪಸ್ಥಿತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಶಶಿಕಲಾ ಹಾಗೂ ಶೀಲಾ ಬಾಲಕೃಷ್ಣನ್ ಸಲಹೆ ಮೇರೆಗೆ ಸರ್ಕಾರವನ್ನು ಮುನ್ನಡೆಸುತ್ತಿದ್ದಾರೆ. ಶಶಿಕಲಾ ಅದು ಹೆಂಗೆ ಅಫಿಷಿಯಲಿ ಸಲಹೆ ಕೊಡ್ತಾರೆ ಗೊತ್ತಿಲ್ಲ, ಏನೋ ಅವ್ರವ್ರ ರಾಜ್ಯ. ಜಯಲಲಿತಾ ಅನಾರೋಗ್ಯದ ಹಿನ್ನೆಲೆಯಲ್ಲಿ ತಮಿಳುನಾಡು ಹಂಗಾಮಿ ರಾಜ್ಯಪಾಲ ವಿದ್ಯಾಸಾಗರ್ಗೆ ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕರೆ ಮಾಡಿ ಕ್ಯಾಬಿನೆಟ್ ಸೆಕ್ರೆಟರಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಈ ಮಧ್ಯೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಒಂದು ಹೋಗಿತ್ತು. ಜಯಲಲಿತಾ ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್, ಚೇತರಿಸ್ಕೊತಿರ್ಬೋದು, ಯಾರೂ ಇಲ್ಲ ಅನ್ನೋದೇ ಚೇತರಿಸ್ಕೊಳ್ಳಿ, ಪ್ರಶ್ನೆ ಬೇರೆ. ಪ್ರಾಬ್ಲಮ್ ಏನಂದರೆ ಜ್ವರ ಎಂದು ಹೋದರು, ಅದಾದ ಮೇಲೆ ಏನೋ ನೀರು ಕಡಿಮೆ ಆಯ್ತಂತೆ ಬಾಡಿನಲ್ಲಿ, ಅದಾದ ಮೇಲೆ ಏನಿಲ್ಲ ನಾಳೆ ನಾಳಿದ್ರೆ ಡಿಸ್ಚಾರ್ಜು, ಅದಾದಮೇಲೆ ಸ್ವಲ್ಪ ಉಸಿರಾಟದ ಸಪೋರ್ಟ್ ಕೊಟ್ಟಿದ್ದೀವಿ,
ಹೀಗೆ ಕಾನ್ಫ್ಲಿಕ್ಟ್ ಆಗಿರೋದ್ರಿಂದ ಜನನು ಗೊಂದಲ ಆಗಿರೋದು ಕಾಂಪ್ಲಿಕೇಶನ್ ದಿನಕ್ಕೂ ಜಾಸ್ತಿ. ಏನೋ ಕರ್ನಾಟಕದಲ್ಲಿ ಅವಧಿಗೂ ಮುನ್ನ ಚುನಾವಣೆ ಬಂದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಪಕ್ಷದ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದ್ರು. ಬಿಜೆಪಿ ರಾಜ್ಯದಲ್ಲಿ ಮರಳಿ ಅಧಿಕಾರಕ್ಕೆ ಬರೋವರೆಗೂ ನಾನು ಮನೆಗೆ ಹೋಗಲ್ಲ, ಬಿಜೆಪಿಯನ್ನು ಈ ಬಾರಿ ಅಧಿಕಾರಕ್ಕೆ ತರ್ತೀನಿ ಅಂತ ಶಪಥ ಮಾಡಿದ್ರು. ಸದ್ಯದ ರಾಜಕೀಯ ಪರಿಸ್ಥಿತಿ, ಕೇಂದ್ರ ಸರ್ಕಾರದ ಸಾಧನೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ, ಕಾವೇರಿ ಮಹದಾಯಿ ವಿಚಾರದಲ್ಲಿ ರಾಜ್ಯದ ಪರ ನಿಲ್ಲಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಸಂಗೊಳ್ಳಿ ರಾಯಣ್ಣ ಸ್ಥಾಪನೆ ವಿಚಾರ ಕಾರ್ಯಕಾರಿಣಿಯಲ್ಲಿ ಚರ್ಚೆಗೆ ಬರಲಿಲ್ಲ. ಈ ರಾಜಕೀಯ ಸ್ಥಿತಿಗತಿಗಳು ನೋಡಿದಾಗ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ನಾವಂತೂ 1.5 ವರ್ಷಕ್ಕಂತೂ ಚುನಾವಣೆ ನಡೀಲೇಬೇಕಲ್ಲ. ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಹೊರಟೋನು ಮನೆ ಸೇರಿಲ್ಲ. ಮತ್ತೆ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಆಗೋವರೆಗೂ ಮನೆ ಸೇರೋ ಪ್ರಶ್ನೆ ಇಲ್ಲ. ಕೆಲವು ರಾಜಕೀಯ ನಿರ್ಣಯಗಳನ್ನು ಸಹ ನಾವು ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಸಾಧನೆ, ರಾಜ್ಯ ಸರ್ಕಾರದ ವೈಫಲ್ಯತೆ, ಮಹದಾಯಿ ಕಾವೇರಿ ಇಶ್ಯೂ ಎಲ್ಲದರ ಬಗ್ಗೆನೂ ನಿರ್ಣಯಗಳನ್ನು ಮಾಡಿದ್ದೇವೆ. ಏನು ಬೇಕಾದರೂ ಆಗಲಿ ರಾಜಕಾರಣ ಮಾತ್ರ ನಿಲ್ಲಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತ ನಡೆಸಿದ ಸರ್ಜಿಕಲ್ ಅಟ್ಯಾಕ್ಗೆ ಇಡೀ ವಿಶ್ವವೇ ಶುಭ ಕೋರ್ತಾ ಇದ್ದರೆ ಮತ್ತು ನಮ್ಮ ಆರ್ಮಿ ಸೈನ್ಯ ನಡೆಸಿರುವಂಥದ್ದನ್ನೆಲ್ಲ ನಾವು ಉಗೆ ಅಂತ ಇದ್ದರೆ ಇತ್ತ ಕಿರಿಕ್ ಮಾಡೋರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕೇಜ್ರಿವಾಲ್ ಅವರು ದಾಳಿ ಮಾಡಿ ಅದಕ್ಕೊಂದು ಸಾಕ್ಷ್ಯ ಕೊಟ್ಬಿಡಿ ಮೋದಿಯವರೇ ಅಂತ ಶುರು ಮಾಡಿದ್ದಾರೆ. ಇದು ದೊಡ್ಡ ಗಲಾಟೆ ಶುರುವಾಗಿದೆ. ಈ ಮಧ್ಯೆ ಕಾಂಗ್ರೆಸ್ ನಾಯಕ ಸಂಜಯ್ ನಿರುಪಮ್ ಕೂಡ ಅದೇ ಸೇರಿಕೊಂಡಿದ್ದಾರೆ. BJP ಅದನ್ನು ತೀವ್ರವಾಗಿ ಪ್ರತಿರೋಧಿಸ್ತಾ ಇದೆ. ಈ ಮಧ್ಯೆ ಉಗ್ರರನ್ನ ಕಾಶ್ಮೀರಕ್ಕೆ ಪ್ರವಾಸಿಗರಂತೆ ಸ್ವಾಗತಿಸಿದ್ದಾರೆ ಎಂಬ ಆಮ್ ಆದ್ಮಿ ಹೇಳಿಕೆಗೆ ಮೆಹಬೂಬಾ ಮುಫ್ತಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಮತ್ತು ಕದನ ವಿರಾಮ ಉಲ್ಲಂಘಿಸ್ತಾನೆ ಇದೆ. ಅತ್ತ ಮಿಯಾನ್ದಾದ್ ಕ್ರಿಕೆಟ್ ಈಗ ಕಪಿಚೇಷ್ಟೆ ಮುಂದುವರಿಸಿದ್ದಾರೆ. ನಾವು ಯುದ್ಧಕ್ಕೆ ಸಿದ್ಧ, ನಾನು ಬೇಕಾದರೆ ಹುತಾತ್ಮನಾಗಕ್ಕೆ ಸಿದ್ಧ, ಫಸ್ಟ್ ಬಾಪ ಒಡೆದತ್ಲ ಕಡೆಗೆ ಮನೆ ಕಳಿಸಿದ್ರೆ ಒಂದು ಕಡಿಮೆ ಆಗುತ್ತೆ ಭಾರ ಆ ಭಾಗಕ್ಕೂ ಈ ಭಾಗಕ್ಕೂ. ಸುಮ್ಮನೆ ದಟ್ ಇಸ್ ಕಂಪ್ಲೀಟ್ ರಿಡಿಕ್ಯುಲಸ್ನೆಸ್. ಪ್ರೂಫ್ ಅನ್ನೋದು ಇಂತಹ ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಕೊಡಬೇಕಾದಂತಹ ಪರಿಸ್ಥಿತಿಯನ್ನು ಮತ್ತು ತೀರ್ಮಾನವನ್ನು ಆಯಾ ಸರ್ಕಾರಗಳಿಗೆ ಬಿಡೋದು. ಕಾಂಗ್ರೆಸ್ ಇದ್ರೂ ಅಷ್ಟೇ, BJP ಇದ್ರೂ ಅಷ್ಟೇ, ನಾಳೆ ಅರವಿಂದ್ ಕೇಜ್ರಿವಾಲ್ ಪ್ರೈಮ್ ಮಿನಿಸ್ಟರ್ ಆದರೂ ಅಷ್ಟೇ. ಇಂಥ ವಿಚಾರದಲ್ಲಿ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಹೊಡೆದಾಕಿದ್ರಾ? ಶವಾನ್ ಯಾರಿಗಾರು ತೋರಿಸಿದ್ರಾ? ಅವ್ರೇನ್ ಹಂಗಾರ ಫೋಟೋ ತಕೊಂಡಿಲ್ವಾ? ಅವ್ರೇನ್ ಅದನ್ನ ವಿಡಿಯೋ ಮಾಡಿಲ್ಲ ಅನ್ಕೊಂಡಿದ್ದೀರಾ? ಹಂಗೆ ಎಷ್ಟು ಬಂದ್ಬಿಡಪ್ಪ ಹಂಗೆ ಅನ್ಬಿಟ್ಟು ಸುಮ್ಮನೆ ಮನೆಗೆ ಹೋದ್ರು ಅನ್ಕೊಂಡಿದ್ದೀರಾ? ದೇರ್ ಆರ್ ಸರ್ಟನ್ ರೀಸನ್ಸ್, ಸರ್ಟನ್ ಟೈಮ್ಸ್. ಕೊಡಿ ಆ ಟೈಮನ್ನು ಅವ್ರಿಗೆ. ಅಟ್ಲೀಸ್ಟ್ ಈ ವಿಚಾರದಲ್ಲಿ ಸೈನ್ಯದ ಸೈನಿಕರ ಕಾರ್ಯಾಚರಣೆಗಳನ್ನ ಪ್ರಶ್ನಿಸುವಂತಹ ಕಚಡ ಕೆಲಸಕ್ಕೆ ಯಾಕೆ ಯಾರುವೆ ನೀವು? ನಾವಂತೂ ಹಲ್ಕಟ್ಟುಗಳು, ಅವ್ರನ್ನೂ ಯಾಕೆ ಕಚಡ ಮಾಡ್ತೀರಿ? ಹೋಗಿ ಅವ್ರೊಬ್ಬರು ಉಳ್ಕೊಂಡಿದ್ದಾರೆ ಸ್ವಲ್ಪ ಪೊಲಿಟಿಕಲ್ ಇಂದ ಈಚೆನಲ್ಲಿ, ಅವ್ರನ್ನೂ ಯಾಕೆ ಹಾಳು ಮಾಡ್ಬಿಡ್ತೀರಿ ಎಲ್ಲ ಸೇರ್ಕೊಂಡು ನಿಮ್ಮ ದುಷ್ಟ ಕೆಟ್ಟ ರಾಜಕೀಯಕ್ಕೆ? ನಿಮ್ಗೆ ಓಟ್ ಬೇಕು ಅಂದ್ರೆ ಬೇರೆ ಏನೇನೋ ಇವೆ ಬೇಕಾದಷ್ಟು ಕಸಗಳು, ಅದನ್ನ ಯಾವ್ದಾದ್ರು ಒಂದು ತೊಗೊಂಡು ತಿನ್ನಿ. ಯಾರು ಬೇಡ ಅಂದಿರೋರು ನಿಮ್ಮನ್ನ? ಒಂದು ವಿರಾಮಕ್ಕೆ ಹೋಗ್ಬೇಕು, ವಾಪಸ್ ಬಂದು ಒಂದು ಕಡೆ ಕಾವೇರಿಯನ್ನು ಉಳಿಸಲಿಕ್ಕೆ ಸಿದ್ದರಾಮಯ್ಯನವರು ಪಟ್ಟಂಥ ಹರಸಾಹಸ ಇನ್ನೊಂದಿಲ್ಲ. ಆದರೆ ಇನ್ನೊಂದು ಕಡೆ ಬೆಂಗಳೂರಿಗರಿಗೋಸ್ಕರ ಕುಡಿಯೋ ನೀರು, ಬೆಂಗಳೂರಿಗರಿಗೋಸ್ಕರ ಅದೇ ಬೆಂಗಳೂರಿಗರ ಮೇಲೆ ಅವರದೇ ಕಾರ್ಪೊರೇಷನ್ನು ಮಹಾನಗರ ಪಾಲಿಕೆ ನಡೆಸ್ತಿರುವಂತಹ ದಾಳಿ ಏನಿದೆ ಅದು ಯಾವುದೇ ಮೊಹಮ್ಮದ್ ಗಜ್ನಿ ದಾಳಿಗಿಂತ ಏನು ಕಡಿಮೆ ಏನಿದ್ದಂಗಿಲ್ಲ. ಅದು ದಿನ ಬೆಳಗಾದರೆ ದೊಡ್ಡವರನ್ನ ಬಿಟ್ಟು ಚಿಕ್ಕವ್ರನ್ನ ಇಟ್ಕೊಂಡು ಜಾಡಿಸಿದ್ರು ಎನ್ನುವಂತಾಗಿದೆ BBMP ಕತೆ. ರಾಜರಾಜೇಶ್ವರಿ ನಗರದಲ್ಲಿ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ಆಸ್ಪತ್ರೆ, ನಟ ದರ್ಶನ್ ಅವರ ಮನೆ ತೆರವಿಗೆ ಮೀನಾಮೇಷ ಎಣಿಸ್ತಾ ಇದ್ದಂಥ BBMP ಇವತ್ತು ಬೊಮ್ಮನಹಳ್ಳಿ ವಲಯದ ಅವನಿ ಶೃಂಗೇರಿ ರಸ್ತೆಯಲ್ಲಿ ಮತ್ತೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದೆ. ಸರಸ್ವತಿ ಬಡಾವಣೆಯಲ್ಲಿನ 4 ಮನೆ ಮತ್ತು 2 ಖಾಲಿ ನಿವೇಶನಗಳನ್ನು ತೆರವುಗೊಳಿಸಿತು. ಹೀಗಾಗಿ ಜನ ಹಿಡಿಶಾಪ ಹಾಕ್ತಿದ್ದಾರೆ. ತಗೊಂಡ್ಬಿಟ್ವಿ, ನಮ್ಗೆ ಗೊತ್ತಿಲ್ಲ ರಾಜಕಾಲುವೆ ಬರುತ್ತೆ ಅಂತಾನು ಗೊತ್ತಿಲ್ಲ ಸರ್. ನಮ್ಗೆ ಈಗ ಬಂದು ಫಸ್ಟ್ ಮಾರ್ಕ್ ಆಗಿದ್ದೆ ಬೇರೆ ಸರ್, ಇಲ್ಲಿ ನಮ್ಮ ಮನೆ ಬಿಟ್ಟು ಆ ಕಡೆ ಹಾಕಿದ್ದು. ಆದ್ರೆ ಇವಾಗ ಸಡನ್ ಆಗಿ ಬಂದು ಹಿಂಗ್ ಹಾಕಿ ನಮ್ಗೆ ಹೊಡಿತಾ ಇದಾರೆ. ನಮ್ಮ ಬಡವ್ರ ಮನೆ ಎಲ್ಲ ಹಿಂಗ್ ಹೊಡಿತಾ ಇದಾರೆ. ರಾಜಕಾಲುವೆ ಒತ್ತುವರಿ ಕಾರ್ಯಕ್ರಮವನ್ನ ಇವತ್ತು ಮುಂದುವರಿಸ್ತಾ ಇದ್ದೇವೆ. ನಾವು ಎವಿಕ್ಷನ್ ಮಾಡ್ಕೊಳ್ತೀವಿ ಅಂತ ಅವ್ರಿಗೆ 8 ದಿನ ಕಾಲಾವಕಾಶನ ಸಹ ನಾವು ಕೊಟ್ಟಿದ್ವಿ. ಅದಾಗಿ ಅವರು ಎವಿಕ್ಷನ್ ಮಾಡ್ಕೊಳ್ಳಿಕ್ಕೆ, ತೆರವುಗೊಳಿಸಲಿಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರೋದ್ರಿಂದ ಎವಿಕ್ಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸರ್, ಇವ್ರಿಗೆ ಮನಸ್ಸಾದ್ರೆ ಹೆಂಗ್ ಬರ್ತಿ? ಹಿಂಗ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟು ಜನ ನನಗಂತೂ ರಾಜಾ ಕಾಲುವೆ ಒತ್ತುವರಿ ಮಾಡಿ ಫೇರ್ ಪಾಯಿಂಟ್ ಈಸ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇದೆಯಾ ಅದರಲ್ಲಿ? ದೊಡ್ಡವ್ರಿಗೊಂದು ನ್ಯಾಯ, ಚಿಕ್ಕವ್ರಿಗೆ ಯಾಕೆ ಅನ್ಯಾಯ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಇದನ್ನ ಚೀಫ್ ಮಿನಿಸ್ಟರ್ ಕೇಳಬೇಕು. ಸಾಮಾಜಿಕ ನ್ಯಾಯ ಬರೀ ಜಾತಿ ವ್ಯವಸ್ಥೆಯಲ್ಲಿ ಅಲ್ಲ, ಜನರ ಬದುಕಿನಲ್ಲೂ ಅವ್ರು ಯಾವ ಜಾತಿ ಆಗಿದ್ರು ಅಲ್ಲೂ ಸಾಮಾಜಿಕ ನ್ಯಾಯನೇ ಬರಬೇಕು. ಇಬ್ಬರನ್ನು ಮುಟ್ಟಕ್ಕೆ ತಾಕತ್ತಿಲ್ಲ ನಿಮಗೆ ಸರ್ಕಾರಕ್ಕೆ. ಇದು ಚೀಫ್ ಮಿನಿಸ್ಟರ್ ಗಿರಿನ? ಇದು ನನಗೇನು ಗೊತ್ತಿಲ್ಲ ಅಂತ ನಿದ್ದೆ ಹೊಡಿತಾ ಇದ್ದೀರಲ್ಲ. ಕಾವೇರಿಗೆ ತೋರಿಸಿದ್ರಿ ಇಂಟ್ರೆಸ್ಟು ಜನಕ್ಕೆ, ಪರ್ಫೆಕ್ಟ್. ಯಾರು ಬೇಡ, ಯಾರು ಈಗ ಅದನ್ನು ಇಲ್ಲ ಅಂತಿರೋರು? ಹಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಅದ್ಭುತವಾದ ನಿಲುವು ತಗೊಂಡು ಎಲ್ಲರನ್ನು ಸೇರಿಸ್ಕೊಂಡು ಕಷ್ಟಪಟ್ಕೊಂಡು ಅದ್ಯಾಕೆ ಇದನ್ನು ಮಾಡಲ್ಲ? ಅದ್ಯಾಕೆ ಇದನ್ನು ಕರ್ಸ್ ಕೇಳಲ್ಲ?
ಅಲ್ಲಿ ಜನ ಕೇಳಲ್ವಾ ಸರ್ ಅವ್ರಿಗೆ, ಹೋಗ್ರಿ ಫಸ್ಟ್ ಅಲ್ಲಿ ಹೊಡ್ಕೊಂಬರ್ರಿ, ನಮ್ಮನ್ನ ಯಾಕೆ ಹೊಡಿತೀರಾ, ನಮ್ದು ಯಾಕೆ ಹೊಡಿತೀರಾ ಅಂತ. ಇಂತಹ ದುಷ್ಟ ಜನರನ್ನ ನಾನು ನೋಡೇ ಇಲ್ಲ. ಆ ಆಫೀಸರ್ ಯಾರೋ ಹೇಳ್ತಿದ್ದಾರೆ ಒತ್ತುವರಿ ತೆರಿಗೆಯನ್ನು ಮಾಡ್ತಿದ್ದೇವೆ ಅಂತಾರೆ, ಅಲ್ಲೇ ಹೋಗಿ ನಿಂತ್ಕೊಂಡು ಆ ಭಾಷಣ ಮಾಡಪ್ಪ ರಾಜರಾಜೇಶ್ವರಿ ನೋಡೋಣ, ಮಾಡ್ರಿ ನೋಡಿ ಸ್ವಾಮಿ ನೀವು ತಾಕತ್ತಿದ್ರೆ ನೋಡ್ರಿ, ಮಾಡ್ರಿ ನೋಡೋಣ, ಆ ಭಾಷಣ ಮಾಡಿ. ಏನಿದು ಎಗೈನ್ ಇಂಥದ್ದನ್ನ ನ್ಯಾಯಾಲಯಗಳು ಗಮನಿಸಲ್ಲ. ಸುವಮೋಟೋ ತಗೊಂಡ್ಬಿಡ್ಬೇಕು ಯಾರೊಬ್ರು ಜಡ್ಜಿ ಇದನ್ನ, ಕಣ್ ಮುಂದೆ ಕಾಣ ಅನ್ಯಾಯ ಇದು. ಬಟ್ ಡೆಮಾಲಿಶ್ ನಾಳೆ ರಾಜ ಕಾಲುವೆ ಮೇಲೆ ಬಂದಿದ್ರೆ ಒಡೆದಾಕಿ ಮುಖಾಮೂತಿ ನೋಡ್ಬಿಡಿ, ಫೇರ್, ಐ ಅಗ್ರಿ. ಬಟ್ ಎಲ್ಲರೂ ಅವ್ರಿಗೊಬ್ರು ಯಾಕೆ ಮಾಡ್ತೀರಿ? ಮೈಸೂರಿನಲ್ಲಿ 4ನೇ ದಿನದ ದಸರಾ ಸಂಭ್ರಮ. ಇವತ್ತು ವನ್ಯಜೀವಿ ಸಪ್ತಾಹ ಇರೋದ್ರಿಂದ ಆನೆಗಳ ದಿನಾಚರಣೆ ಆಚರಿಸಿದ್ರು. ಗಜಪಡೆಯೊಂದಿಗೆ ಜಾಥಾ ನಡೀತು. ಆನೆಗಳ ಜೊತೆ ವಿದ್ಯಾರ್ಥಿಗಳು ಎಲ್ಲ ಓಡಾಡಿದ್ರು. ಅಲಂಕೃತ ಜೋಡೆತ್ತಿನ ಗಾಡಿಗಳೊಂದಿಗೆ ರೈತರು ಮೆರವಣಿಗೆಯಲ್ಲಿ ಹೋದರು. ಹಲವಾರು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಜನ ಅಂತೂ ಮೈಸೂರಿನಲ್ಲಿ ಈಗ ಚಿಗುರುತ್ತಿದ್ದಾರೆ ಹಬ್ಬಕ್ಕೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅಭಿನಯದ ಜಾಗ್ವಾರ್ ಸಿನಿಮಾ ಇವತ್ತು ಈ ವಾರ ತೆರೆ ಕಾಣುತ್ತೆ. ಹೀಗಾಗಿ ನಿಖಿಲ್ ಅಭಿಮಾನಿಗಳ ಸಂಘ ಮೈಸೂರಿನಲ್ಲಿ ಒಂದು ಆಫರ್ ಕೊಟ್ಟಿದೆ. ನಿಖಿಲ್ ಅಂತ ಹೆಸರಿರೋರು ಮೊದಲನೇ ದಿನ ಜಾಗ್ವಾರ್ ಸಿನಿಮಾ ನೋಡೋಕೆ ಬಂದ್ರೆ ಅವ್ರಿಗೆ ಬೆಳ್ಳಿ ನಾಣ್ಯ ಕೊಡ್ತಾರಂತೆ. ಆದ್ರೆ ನೀವು ಗುರ್ತಿನ ಚೀಟಿ ತಗೊಂಡು ಹೋಗ್ಬೇಕು. ಮೊದಲೇ ಗೊತ್ತಾಗಿದ್ರೆ ಹೆಸರಾದರೂ ಬದಲಾಯಿಸ್ಕೊಂಡು ಹೊಸ ಗುರ್ತಿನ ಚೀಟಿನಾರು ಮಾಡಿಸ್ಕೋಬೋದಿತ್ತು. ಈಗ ಟೈಮೂ ಇಲ್ಲ ಅದಕ್ಕೆ. ಆಲ್ ರೈಟ್, ಅವರವರ ಇಷ್ಟ, ಅವರವರ ಭಾವ. ಆಲ್ ರೈಟ್, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ. ಕಹಿ ಸುದ್ದಿ ಏನು ಅಂದರೆ, ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4000 ಹಾಗೂ ಮಂಡ್ಯ ರೈತರ ಬೆಳೆಗೆ 2800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈನಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ.